ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಡಿಸೆಂಬರ್ ಬೇರೆ ಬರ್ತಾ ಇದೆ ಆ್ಯಂಡ್ ಎಂಡ್ ಕೂಡ ಆಗ್ತಾ ಇದೆ, ಬರ್ತಾ ಇಲ್ಲ ಎಂಡ್ ಆಗ್ತಾ ಇದೆ. ಹಾಗೆ ಇವತ್ತು ನಾನು ಅಂದ್ಕೊಂಡೆ ಜನವರಿ ರೀಡಿಂಗ್ ನೋಡೋಣ ಅಂತ ಹೇಳಿಬಿಟ್ಟು. ಜನವರಿ ಏನು ಬ್ಲೆಸ್ಸಿಂಗ್ಸ್ ಇದೆ, ಏನು ಗುಡ್ ನ್ಯೂಸ್ ಇದೆ, ಆ್ಯಂಡ್ ಬೇರೆ ಏನೆಲ್ಲ ಏನೋ ಏಂಜಲ್ ಆಗಿರಬಹುದು, ನಮ್ಮ ಸ್ಪಿರಿಟ್ ಗೈಡ್ ಆಗಿರಬಹುದು, ನಾವು ನಂಬಿರುವಂತಹ ಏನೋ ಯಾವುದೇ ಶಕ್ತಿ ಆಗಿರ್ಬೋದು, ಅವ್ರ ಕಡೆಯಿಂದ ಏನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಹಾಗೆ ಚಾರ್ಮ್ಸ್ ಕೂಡ ಇದೆ. ನಾನು ಆಲ್ರೆಡಿ ಚಾರ್ಮ್ಸ್ನ ಚಾರ್ಮ್ಸ್ನ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಸ್, 3 ಕಾರ್ಡ್ಸ್ ಕೂಡ ಇದೆ. ನಿಮಗೆ ಏನೋ ಕಾರ್ಡ್ ಮೂಲಕ ಆಗಿಲ್ಲ ಅಂತಂದರೆ ಏನೋ ಚಾರ್ಮ್ಸ್ ನೋಡಿ ಕೂಡ ಫೈಲ್ನ ಪಿಕ್ ಮಾಡಬಹುದು. ಓಕೆ, ಇವತ್ತಿನ ರೀಡಿಂಗ್ ಈಸ್ ಆಲ್ ಅಬೌಟ್ ಜನವರಿ ರೀಡಿಂಗ್ ಮಾಡ್ತಾ ಇದ್ದೀನಿ. 2022 ಎಷ್ಟು ಬೇಗ 2022 ಬಂತಲ್ವಾ. ಸೊ ಎಸ್, ಆಪ್ಷನ್ ನಂಬರ್ 1 ಏಂಜಲ್ ಆಫ್ ಗುಡ್ ಫಾರ್ಚೂನ್. ಆಪ್ಷನ್ ನಂಬರ್ 2 ಏಂಜಲ್ ಆಫ್ ಡೈಜೆಷನ್. ಓಕೆ, ಆ್ಯಂಡ್ ಆಪ್ಷನ್ ನಂಬರ್ 3 ಏಂಜಲ್ ಆಫ್ ಕ್ಲಿಯರಿಟಿ. ಓಕೆ, ಕ್ಲಾರಿಟಿ. ಆ್ಯಕ್ಚುಲಿ ಏನು ಅಂತಂದರೆ, ನಾನು ಇದನ್ನು ರ್ಯಾಂಡಮ್ ಆಗಿ ಶಫಲ್ ಮಾಡಿ ನನಗೆ 3 ಕಾರ್ಡ್ ಸಿಕ್ತು, ಸೊ ಅದನ್ನು ಹಿಂಟಿದ್ದೀನಿ. ಓಕೆ, ಎಸ್, ಇಲ್ಲಿ ಚಾರ್ಮ್ಸ್ ಆಗಿಲ್ಲ ಅಂತಂದರೆ ಕಾರ್ಡ್ ಮುಖಾಂತರ ಕೂಡ ಸೆಲೆಕ್ಟ್ ಮಾಡ್ಬೋದು ನೀವು. ಓಕೆ, ಟೇಕ್ ಯುವರ್ ಟೈಮ್, ಸ್ವಲ್ಪ ಮೆಡಿಟೇಷನ್ ಮಾಡಿ, ದೇವರಲ್ಲಿ ಹೇಳಿ ನನಗೆ ಯಾವ ಥರದ ಗೈಡೆನ್ಸ್ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್, ಇವಾಗ ನಾನು ಆಪ್ಷನ್ ನಂಬರ್ 1 ಹೋಗ್ತಾ ಇದ್ದೀನಿ. ಆಪ್ಷನ್ ನಂಬರ್ 1 ಯಾರು ಏಂಜಲ್ ಆಫ್ ಗುಡ್ ಫಾರ್ಚೂನ್ನ ಚೂಸ್ ಮಾಡಿದ್ದೀರಾ, ಇಲ್ಲಾಂದರೆ ಈ ಒಂದು ಚಾರ್ಮ್ಸ್ ನೋಡಿ ಯಾರು ಚೂಸ್ ಮಾಡಿದ್ದೀರಾ ನೋಡೋಣ ಜನವರಿ ತಿಂಗಳಲ್ಲಿ ಏನಿದೆ ಅಂತ. ಫಸ್ಟ್ ಆಫ್ ಆಲ್ ನನಗೆ ಇದು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆ್ಯಕ್ಚುಲಿ ನಿಮಗೆ 2022 ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇರಬಹುದು. ಓಕೆ, ಕೆಲವರಿಗೆ ಜ್ಞಾನೋದಯ ಆಗಬಹುದು ಅಂತಂದರೆ ನಾನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೆ ಮೊದಲಿಗೆ, ಇಲ್ಲ ನಾನು ಇವಾಗ ಸರಿಯಾದ ಮಾರ್ಗನ ಚೂಸ್ ಮಾಡಬೇಕು ಅಂತಂದರೆ ನಿಮಗೆ ಕೆಲವರಿಗೆ ಇಲ್ಲಿ ಅಡಿಕ್ಷನ್ ಇರಬಹುದು, ಅದರಿಂದ ಹೊರಗೆ ಬರ್ತಾ ಇದ್ದಾರೆ ಕೆಲವರು ಇಲ್ಲಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಲ್ಲಿ ಇಲ್ಲಿ ಬಡಿಯುವಂತಹ ಸೌಂಡ್ಸ್ ನಿಮ್ಗೆ ಕೇಳ್ತಾ ಇರ್ಬೋದು. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ನನಗೆ ಇವತ್ತು ನಾನು ಈ ರೀಡಿಂಗ್ ಮಾಡಲೇಬೇಕು ಅಂತ, ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಎಸ್, ಇದು ನನಗೆ ಏನು ಮೆಸೇಜ್ ಬಗ್ಗೆ ಕೂಡ ತಿಳಿಸ್ತಾ ಇದೆ, ಜ್ಞಾನೋದಯ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮ ಯಾವುದಾದ್ರೂ ಸ್ಟಕ್ ಆಗಿರುವಂತಹ ಕೆಲಸಗಳು ಏನಿದೆ ನೋಡಿ, ಯಾವುದೇ ಆಗಿರ್ಬೋದು, ಸೊ ಅದು ವಾಪಸ್ ಶುರುವಾಗ್ಲಿಕ್ಕೆ ಆಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಆಗಿರ್ಬೋದು. ಸೊ ಮನೆ ಕಟ್ತಾ ಇದ್ರಿ, ಅರ್ಧದಲ್ಲಿ ನಿಂತು ಹೋಗಿದೆ, ವಾಪಸ್ ಅದು ಕೆಲಸ ಪ್ರಾರಂಭ ಆಗಬಹುದು 2022. ಓಕೆ, ದ ಸೆಕೆಂಡ್ ಚಾರ್ಮ್ ಬಂದುಬಿಟ್ಟು ಟ್ರೆಷರ್. ಓಕೆ, ಇದನ್ನು ನೋಡಿದ ತಕ್ಷಣ ನನಗೆ ಟ್ರೆಷರ್ ಅಂತ ಆಯಿತು. ಸೊ 2000 ನೀವು ಚೂಸ್ ಮಾಡ್ತೀವಿ ಗುಡ್ ಫಾರ್ಚೂನ್ ಅಲ್ವಾ. ಸೊ ಎಸ್, 2022 ನಿಮ್ಮ ಹಿಡನ್ ಟ್ಯಾಲೆಂಟ್ ಹೊರಗೆ ಬರಬಹುದು, ಕೆಲವೊಂದು ವಿಷಯಗಳು ಹೊರಗೆ ಬರ್ಬೋದು. ಎಸ್, ದ ನ್ಯೂಸ್ ಸಿಗಬಹುದು, ನಿಮಗೆ ಗೊತ್ತಿಲ್ಲದೆ ಇರುವಂತಹ ನ್ಯೂಸ್ ನಿಮಗೆ ಸಿಗಬಹುದು. ಆ್ಯಂಡ್ ಕೆಲವರ ವಿಷಯಗಳು ಕೂಡ ಹೊರಗೆ ಬರ್ಬೋದು, ಆ ಥರ ನನಗೆ ಅನಿಸ್ತಾ ಇದೆ ಇಲ್ಲಿ. ಎಸ್, ನಿಮ್ಮ ಟ್ಯಾಲೆಂಟನ್ನು ನೀವು ಅನ್ಬಾಕ್ಸ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ 2022. ಓಕೆ, ಆ್ಯಂಡ್ ಕೆಲವರು 2022 ನಿಮ್ಮ ಫ್ಯಾಷನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ತನಕ ಬೇರೆಯವರು ಹೇಳೋದನ್ನು ನೀವು ಕೇಳ್ತಾ ಇರಬಹುದು. ಬೇರೆಯವರು ಅಂತಂದರೆ ನಿಮಗೆ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೊಂದು ಡ್ರೆಸ್ ಚೂಸ್ ಮಾಡ್ತಿದ್ದೀರ ಅಂತ ಇಟ್ಕೊಳ್ಳೋಣ. ಬಟ್ ನಿಮಗೆ ನಿಮ್ಮ ಮೇಲೆ ಡೌಟ್, ಇದು ನನಗೆ ಸರಿಯಾಗಿ ಸೂಟ್ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಯಾರಾದರೂ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರಲ್ಲಿ ಕೇಳ್ತಾ ಇದ್ದರೆ, ಸೊ ಇಲ್ಲಿ ನೀವು ನಿಮ್ಮ ಫ್ಯಾಷನ್ನ ಚೂಸ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಫ್ಯಾಷನ್, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವಿಲ್ಲಿ ಚೂಸ್ ಮಾಡ್ತಾ ಇದ್ದೀರಾ. ಓಕೆ, ಆಪ್ಷನ್ ನಂಬರ್ 1. ಆ್ಯಂಡ್ ಎಸ್, ಇಲ್ಲಿ ಪಾಸ್ಟ್ ಲೈಫ್, ಹಳೆ ನೆನಪುಗಳು ಕಾಡಬಹುದು 2022. ಇಲ್ಲ ಅಂದರೆ ಲೈಕ್ ಹಳೆ ವಸ್ತುಗಳು, ಕಳೆದೋದಂಥ ಹಳೆ ವಸ್ತುಗಳು ನಿಮಗೆ ಸಿಗಬಹುದು. ಓಕೆ, ಆ್ಯಂಡ್ ಇಲ್ಲಿ ಮೆಡಿಟೇಷನ್ ನಿಮಗೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ರಾಮದಾಸ ಸೇಹಂ. ಸೊ ಓಕೆ, ಸೊ ಎಸ್, ಇದರ ಮೇಲೆ ನೀವು ಮೆಡಿಟೇಷನ್ ಮಾಡಬಹುದು. ಆ್ಯಂಡ್ ಕೆಲವರು ನಂಗೆ ಒಬ್ಬರು ಕೇಳಿದರು ರಾಮದಾಸ ಸೇ ಸೋಹಂ ಮೀನಿಂಗ್ ಏನು ಅಂತ. ರಾ ಅಂತಂದರೆ ಸೂರ್ಯ, ಮಾ ಅಂತಂದರೆ ಮೂನ್. ಸೊ ಇದರ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದರ ಬಗ್ಗೆ ಫುಲ್ ಡೀಟೇಲಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಫುಲ್ಲಾಗಿ ವಿವರಣೆ ಮಾಡ್ತೀನಿ. ಮೆಡಿಟೇಷನ್ ಮಾಡಿ, ಬಿಕಾಸ್
2022 ನೀವು ಮೆಡಿಟೇಷನ್ ಮಾಡಲೇಬೇಕು. ಓಕೆ, ಆ್ಯಂಡ್ ಇನ್ನೂ ನನಗೆ ಇಲ್ಲಿ ಏನು ಚಾನಲ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಇವಾಗಕ್ಕೆ ನಿಮಗೆ ಏನೋ ಕೆಲವೊಂದು ಕ್ವಶನ್ಸ್ ಇರ್ಬೋದು, ಅದರ ಆನ್ಸರ್ನ ನೀವು ಪಡೆಯಬೇಕು ಅಂತಂದರೆ ಮೆಡಿಟೇಷನ್ ಮಾಡಬೇಕು. ಓಕೆ, ಮೆಡಿಟೇಷನ್ ಮಾಡಿದಾಗ ಆ ಆನ್ಸರಿಗೆ ಸೊಲ್ಯೂಷನ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ರಿಲ್ಯಾಕ್ಸಿಂಗ್. ಓಕೆ, ರಿಲ್ಯಾಕ್ಸ್. 2022 ತುಂಬ ರಿಲ್ಯಾಕ್ಸ್ ಆಗಿರ್ತೀರ, ನಿಮ್ಮ ಫ್ಯಾಷನ್ನ ಫಾಲೋ ಮಾಡ್ತೀರಾ. ಲೈಕ್ ಇಲ್ಲಿ ತುಂಬ ನೀವು ಪೀಸನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ, ಪೀಸ್ ಬೇಕು, ರಿಲ್ಯಾಕ್ಸ್ ಬೇಕು ಅನ್ನೋದನ್ನು. ಓಕೆ, ಇಲ್ಲಿ ಲವ್ ಇದೆ. ಓಕೆ, ಹಾರ್ಟ್ ಇದೆ. ಕೆಲವರಿಗೆ ಪ್ರೀತಿ ವಿಚಾರದಲ್ಲಿ ನ್ಯೂಸ್ ಇರ್ಬೋದು, ಅದು ಗುಡ್ಡೋ ಇರ್ಬೋದು, ಬ್ಯಾಡೋ ಇರ್ಬೋದು 2022. ಓಕೆ, ವೆರಿ ನೈಸ್. ಎಸ್, ಕೆಲವರಿಗೆ ನ್ಯೂಸ್ ಇರ್ಬೋದು, ಕೆಲವರಿಗೆ ಪ್ರಪೋಸಲ್ಸ್ ಇರಬಹುದು. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಸಿ ಹಾರ್ಸ್, ಸ್ಟಬ್ ಆನ್ ಎನರ್ಜಿ. ಇದು ಸ್ಟಬ್ ಆನ್ ಎನರ್ಜಿನ ತಿಳಿಸುತ್ತೆ. ಬಿಕಾಸ್ ಈ ಸಿ ಹಾರ್ಸ್ ಹೇಗೆ ಅಂತಂದರೆ ಇದರ ಗ್ರೂಪಿಗೆ ಯಾವುದೇ ರೀತಿಯಂಥ ಆ್ಯನಿಮಲನ್ನು ಇದು ತಗೊಳ್ಳೋದಿಲ್ಲ. ಸ್ಟಬ್ ಆನ್. ಸೊ 2022 ಮೇ ಬಿ ನೀವು ಸ್ಟಬ್ ಆನ್ ಆಗಬಹುದು, ಹಠ ಹೇಳ್ತಾರಲ್ವ. ಸೊ ಆ ಥರ ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಬಟ್ ಇದು ಗುಡ್ ಲಕ್ ಬಗ್ಗೆ ಕೂಡ ನಂಗೆ ತಿಳಿಸ್ತಾ ಇದೆ. ಓಕೆ, ನೀವು ಚೂಸ್ ಮಾಡಿರುವಂಥದ್ದು ಏಂಜಲ್ ಆಫ್ ಗುಡ್ ಫಾರ್ಚೂನ್. ನಿಮ್ಮ ಅಫರ್ಮೇಷನ್: ಐ ಆಮ್ ಸೋ incredibly lucky. I have many blessings in my life. Abundance and prosperity are constantly flowing in my life. I'm grateful for these gifts. Safe, advantageous travel filled with cosmic coincidence is certainty. ಸೊ ಇಲ್ಲಿ ನಿಮ್ಮ ಇದು ಅಫರ್ಮೇಷನ್. ಓಕೆ, 2022 ಅಫರ್ಮೇಷನ್. ಸೊ ಕೆಲವರು ಇಲ್ಲಿ ನಿಮ್ಮನ್ನು ನೀವು ಅನ್ಲಕ್ಕಿ ಅಂತ ಹೇಳ್ತಾ ಇರ್ಬೋದು. ಬಟ್ ನಿಮಗೆ ಇಲ್ಲಿ ಅಫರ್ಮೇಷನ್ ಏನು ಅಂತಂದರೆ ಐ ಆಮ್ ಸೋ ಇನ್ಕ್ರೆಡಿಬ್ಲಿ ಲಕ್ಕಿ ಹೇಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಕೆಲವರು ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇರಬಹುದು, ಲೈಕ್ ಆ ಥರ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಏನು ಅಂತಂದರೆ ನಿಮಗೆ ಅಫರ್ಮೇಷನ್ ಅಗತ್ಯ ಇದೆ ಅಂತಂದರೆ ನಮ್ಮ ಮತ್ತು ಹಣದ ನಡುವಿನ ಬಾಂಧವ್ಯ ಏನಿದೆ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ದಿನಾಲು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಅನಿಸುತ್ತೆ ನೋಡಿ, ಏನು ಅಂತಂದರೆ ಲೈಕ್ ನನ್ನಲ್ಲಿ ಹಣ ಇಲ್ಲ, ಫೈನಾನ್ಷಿಯಲಿ ನಾನು ಸೆಕ್ಯೂರ್ ಇಲ್ಲ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ನೀವು ಬೆಡ್ಡಿಂದ ಹೇಳ್ತೀರಲ್ವ, ಎದ್ದ ತಕ್ಷಣ ಐ ಆಮ್ ಮನಿ ಮ್ಯಾಗ್ನೆಟ್, ಮನಿ ಕಮ್ಸ್ ಟು ಮಿ ವೆರಿ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ, ತುಂಬ ಫೀಲ್ ಇಂದ ಹೇಳಬೇಕಾಗುತ್ತೆ. ಓಕೆ, ಸೊ ಎಸ್, ನೋಡೋಣ ನಿಮ್ಮ ಜೆಮ್ ಸ್ಟೋನ್ ಯಾವುದು ಅಂತ. ವಾವ್, ಗ್ರೀನ್ ಅವೆಂಚುರಿನ್. ಓಕೆ, ಡು ಯು ವಿಶ್ ಫಾರ್ ಮೋರ್ ಲಕ್? ಡು ಯು ವಿಶ್ ಮೋರ್ ಫಾರ್ ಲಕ್? ನೀವು ಲಕ್. ಎಸ್, ನನಗೆ ಸಿ ಹಾರ್ಸಲ್ಲಿ ಅನಿಸ್ತು ಗುಡ್ ಲಕ್. ಓಕೆ, ಡು ಯು ವಿಶ್ ಫಾರ್ ಮೋರ್ ಲಕ್ ಅಂದರೆ ನೀವು ವಿಶ್ ಮಾಡ್ತೀರಿ, ನನಗೆ ಇನ್ನಷ್ಟು ಲಕ್ ಬೇಕು, ನನಗೆ ಹಾಗಿರಬೇಕು, ಹೀಗಿರಬೇಕು ಅನ್ನೋದು ವಿಶ್ ಆಗಿರುತ್ತೆ ಅಲ್ವಾ. ನಮ್ಮದು ಮನುಷ್ಯರ ಜೀವನದಲ್ಲಿ ವಿಶ್ ಯಾವತ್ತೂ ಕಡಿಮೆ ಆಗೋದಿಲ್ಲ, ಒಂದು ಸಿಕ್ಕಿದ ನಂತರ ಇನ್ನೊಂದು. ಸೊ ಬಿ ಅಶ್ಯೂರ್ ದ್ಯಾಟ್ ಯು ಹ್ಯಾವ್ ಆಲ್ ದ ಲಕ್ ಯು ನೀಡ್. ಇಟ್ ಈಸ್ ಆಲ್ಮೋಸ್ಟ್ ಆ್ಯಸ್ ಇಫ್ ಯು ಹ್ಯಾವ್ ಅ 4-leaf clover in your pocket. Focus on your worst abundance and you will attract more. You have a good luck and great advantages when you travel. Okay, good luck. ಇಲ್ಲಿ ಟ್ರಾವೆಲ್ ಬಗ್ಗೆ ಕೂಡ ಇದೆ. ಓಕೆ, ಟ್ರಾವೆಲ್ ಮೇ ಬಿ ನನಗೆ ಇಲ್ಲಿ ಅನಿಸ್ತಾ ಇದೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ಮಾಡೋದಕ್ಕೆ ಸಿಗಬಹುದು ಆ್ಯಂಡ್ ನ್ಯಾಷನಲ್ ಕೂಡ ಸಿಗ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮಗೆ ನೀವು ಗುಡ್ ಲಕ್ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಕ್ಲೋವರ್ ಅಂತ ಒಂದು ಲೀಫ್ ಇದೆ, 4-leaf clover. ಅದನ್ನು ನಿಮ್ಮ ವಾಲ್ಪೇಪರಲ್ಲಿ ಹಾಕ್ಬೋದು, ಇಲ್ಲಾಂದರೆ ನೀವೆಲ್ಲಿ ಕೆಲಸ ಮಾಡ್ತೀರಾ ನೋಡಿ ಅಲ್ಲಿ ಕೂಡ ಹಾಕೋಬೋದು. ಓಕೆ, ಲೆಟ್ಸ್ ಸಿ ನಿಮ್ಮ ಟ್ಯಾರೋಯಿಂದ ಏನಿದೆ ಅಂತ ಹೇಳಿಬಿಟ್ಟು. ಓಕೆ, ಶಫಲ್ ಮಾಡೋಣ ಕಾರ್ಡನ್ನು ಮೊದಲು. ಓಕೆ, ಆಪ್ಷನ್ ನಂಬರ್ 1. ಮೊದಲಿಗೆ ನೋಡೋಣ ಜನವರಿಯಲ್ಲಿ ನೀವು ಯಾವ ಎನರ್ಜಿ ಇರುತ್ತೆ ಅಂತ ನೋಡೋಣ. ಓಕೆ, ಟೆಂಪರೆನ್ಸ್, ಹೀಲಿಂಗ್, ಪೀಸ್, ರಿಲ್ಯಾಕ್ಸ್. ಓಕೆ, ಎನರ್ಜಿ ಹೇಗಿದೆ ನೋಡೋಣ ಜನವರಿ ತಿಂಗಳದು. ಪೇಜ್ ಆಫ್ ಪೆಂಟಿಕಲ್ಸ್. ವಾವ್, ಜನವರಿ ತಿಂಗಳಲ್ಲಿ ಗ್ರೇಟ್ಫುಲ್,
ಗ್ರೇಟ್ಫುಲ್ ಆಗಿರೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ನಾನು ಮೊದಲೇ ಹೇಳಿದೆ ಅಲ್ವಾ, ಲಕ್ ಖಂಡಿತವಾಗ್ಲೂ ಜನವರಿ ತಿಂಗಳಲ್ಲಿ ಎನರ್ಜಿ ತುಂಬ ಚೆನ್ನಾಗಿದೆ, ಹ್ಯಾಪಿ ಆಗಿರ್ತೀರಾ ಆ್ಯಂಡ್ ಎಸ್ ತುಂಬ ಗ್ರೌಂಡೆಡ್ ಆಗಿರ್ತೀರಾ. ಪೇಜ್ ಆಫ್ ಪೆಂಟಿಕಲ್ಸ್ ಯಾವಾಗಲೂ ಗ್ರೌಂಡೆಡ್ ಎನರ್ಜಿನ ತಿಳಿಸುತ್ತೆ. ಆ್ಯಂಡ್ ಇದು ಅರ್ತ್ ಎನರ್ಜಿ ಕೂಡ ಖುಷಿಯಾಗಿರೋದಕ್ಕೆಲ್ಲ ಹೇಳ್ತಾ ಇದ್ರೆ ಜನವರಿ ತಿಂಗಳಲ್ಲಿ ತುಂಬ ಎನರ್ಜಿ ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಓಕೆ, ಖುಷಿಯಾಗಿರ್ತೀರಾ ಆ್ಯಂಡ್ ಯಾವುದು ಇಂಪಾರ್ಟೆಂಟ್ ಕೆಲಸ ಇದೆ ನೋಡಿ ಅದರ ಮೇಲೆ ಮಾತ್ರ ನಿಮಗೆ ಮನಸ್ಸಿರುತ್ತೆ. ಓಕೆ, ಇಂಪಾರ್ಟೆಂಟ್ ಕೆಲಸ ಬೇಡದ್ದು ಅಂತಂದರೆ ಕೆಲವೊಮ್ಮೆ ನಾವು ಇಂಪಾರ್ಟೆಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ ನಿಮಗೆ, ಒಂದು ನಿಮಿಷ. ಓಕೆ, ಫಾರ್ ಎಕ್ಸಾಂಪಲಿಗೆ ಇವಾಗ ನಾನು ಹೇಳ್ತೀನಿ, ಆ್ಯಕ್ಚುಲಿ ಮನೆ ಕೆಲಸ ತುಂಬ ಇದೆ ಅಂತ ಇಟ್ಕೊಳ್ಳೋಣ, ಬಟ್ ನೀವು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀರಾ, ಆ್ಯಕ್ಚುಲಿ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ನೀವು ಜನವರಿ ತಿಂಗಳಲ್ಲಿ ಎನರ್ಜಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಂಪಾರ್ಟೆಂಟ್ ಯಾವುದಿದೆ ನೋಡಿ ಅದರ ಬಗ್ಗೆ ಮಾತ್ರ ನೀವು ಇಲ್ಲಿ ಫೋಕಸ್ ಮಾಡ್ತೀರಾ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇಲ್ಲಿ ನನಗೆ ಅದನ್ನ ಹೇಳ್ತಾ ಇದೆ ನಿಮ್ಮ ಎನರ್ಜಿ ಬಗ್ಗೆ. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. 3 ಆಫ್ ಸೋರ್ಡ್ಸ್. ಹೀಲಿಂಗ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅಂತಂದರೆ 2021 ಏನಾಯಿತು ನೋಡಿ ಆದದ್ದು ಆಗೋಯ್ತು. ಓಕೆ, ಇಲ್ಲಿ ನಿಮಗೆ ಹೀಲಿಂಗ್ ಖಂಡಿತವಾಗ್ಲೂ ನೀವು ಹೀಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 2022 ನೀವು ಹೀಲಿಂಗ್ನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಪ್ಷನ್ ನಂಬರ್ 1 ಯಾರು ಆಪ್ಷನ್ ನಂಬರ್ 1 ಚೂಸ್ ಮಾಡಿದ್ದಾರೆ. ಸೊ ಅದು ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಾದಂತಹ ಹೆಲ್ತ್ ರಿಲೇಟೆಡ್ ಇರಬಹುದು. ಓಕೆ, ಯಾವುದೇ ರೀತಿಯಂಥ ಹೆಲ್ತ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರಬಹುದು, ಮೈಂಡ್ ರಿಲೇಟೆಡ್ ಕೂಡ ಆಗಿರಬಹುದು. ಕೆಲವೊಂದು ಅಂತಂದರೆ 2021 ನಿಮಗೆ ತುಂಬ ಕಾಡ್ತಾ ಇತ್ತು ಅಂತಂದರೆ ತುಂಬ ಕಾಡ್ತಾ ಇತ್ತು. ಬಟ್ 2022 ಹೀಲಿಂಗ್ ಇದೆ, ರಿಲ್ಯಾಕ್ಸ್ ಇದೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಇಲ್ಲಿ ನಿಮ್ಮ ಚಾನ್ಸ್ ಇದೆನೋ ರಿಲ್ಯಾಕ್ಸಿಂಗ್. ಖಂಡಿತವಾಗ್ಲೂ ನೀವು 2022 ತುಂಬ ರಿಲ್ಯಾಕ್ಸ್ ಆಗಿರ್ತೀರಾ, ಅಂದರೆ ಲೆಟ್ ಗೋ ಮಾಡ್ತೀರಾ. ಏನೆಲ್ಲ ಆಗಿದೆ ನೋಡಿ ಅದನ್ನ ಲೆಟ್ ಗೋ ಮಾಡ್ತೀರಾ. ಸೊ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಹೀಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಹೀಲಿಂಗ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಕೆಲವರು ಎಸ್ ಹೀಲಿಂಗ್ ಇಸ್ ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ನಿಮ್ಮ ಫಸ್ಟ್ ಕಾರ್ಡಿಗೆ ಟೆಂಪ್ರೆನ್ಸ್ ಬಂದಿದ್ದು ಹೀಲಿಂಗ್. ನಾನು ಹೇಳಿದೆ ಪೀಸ್, ಹೀಲಿಂಗ್, ಹಾರ್ಮೋನಿ. ಸೊ ಖಂಡಿತವಾಗ್ಲೂ ಇಲ್ಲಿ ಹೀಲಿಂಗ್ ಖಂಡಿತವಾಗ್ಲೂ ಇದೆ. ಓಕೆ, ಆಪ್ಷನ್ ನಂಬರ್ 1 ಹೆಚ್ಚು ವರಿ ಮಾಡೋದಿಲ್ಲ ನೀವು, ಬಿಕಾಸ್ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಆ ವಿಷಯಕ್ಕೆ ಮಾತ್ರ ನೀವು ತಲೆನ ಕೆಡಿಸ್ಕೊಳ್ತೀರಾ ಹೊರತು ಬೇಡದಕ್ಕೆ ಯಾವತ್ತೂ ಇಲ್ಲಿ ತಲೆನ ನೀವು ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಆ್ಯಂಡ್ ಗ್ರೀನ್ ತುಂಬ ಚೆನ್ನಾಗಿರುತ್ತೆ ನಿಮಗೆ, ಗ್ರೀನರಿ ಗ್ರೀನ್ ಕಲರ್, ನೇಚರ್ ಜೊತೆ ಆದಷ್ಟು ಕನೆಕ್ಟ್ ಆಗಿ. ಓಕೆ, ಆಪ್ಷನ್ ನಂಬರ್ 1 ವಾವ್, ಏನು ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ಇದೆ. ವಿಶ್ ಅಲ್ವಾ, ಡು ಯು ವಿಶ್ ಫಾರ್ ಮೋರ್ ಲಕ್? ಇದು ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ 9 ನಂಬರ್ ಯಾವಾಗಲೂ ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸ್ತಾ ಇದೆ ಅಲ್ವಾ. ಸೊ ಈ ವಿಶ್ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಬಟ್ ಇವಾಗಕ್ಕೆ ಏನಿದೆ ಅಂತಂದರೆ ಇವಾಗಕ್ಕೆ ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರಬಹುದು ಲೈಕ್ ಆಗುತ್ತೋ ಇಲ್ವೋ ಅಂತ, ಬಿಕಾಸ್ ಇಲ್ಲಿ ಟ್ರೆಷರ್ ಇದೆ ಅಲ್ವಾ, ಇದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದೇ ಥರ ಇಲ್ಲಿ ಬ್ಯಾಕ್ಗ್ರೌಂಡ್ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಇದೆ ಅಲ್ವಾ. ಸೊ ಅದರ ಹಿಂದ್ಗಡೆ ಏನಿದೆ ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ವಿಶ್ ಫುಲ್ಫಿಲ್ಮೆಂಟ್ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ನೀವು ಬ್ಲೆಸ್ಸಿಂಗ್ಸ್ನ ನೀವು ವೆಯ್ಟ್ ಮಾಡ್ತಾ ಇದ್ರಿ ನೋಡಿ, ಸೊ ಖಂಡಿತವಾಗ್ಲೂ ಅದು ನಿಮ್ಗೆ ಸಿಗುತ್ತೆ. ಓಕೆ, ಇಲ್ಲಿ ನಿಮಗೆ ಅಫರ್ಮೇಷನ್ಸ್ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಏನಾದರೂ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಲಾ ಆಫ್ ಅಟ್ರಾಕ್ಷನ್ನ ಉಪಯೋಗ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನ ಖುಷಿಯಾಗಿ ಮಾಡಿ, ಫೀಲಿಂಗ್ ಜೊತೆ ಮಾಡಿ. ಆ್ಯಂಡ್ ಅಫರ್ಮೇಷನ್ ಮೂಲಕ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ಸೊ ಈ ಅಫರ್ಮೇಷನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಬೇಕಾದರೆ ನೀವು ಇದನ್ನ ಹೇಳ್ಬೋದು ದಿನಾಲು. ಓಕೆ, ಬ್ಲೆಸ್ಸಿಂಗ್ಸ್ ಏನು ವಿಶ್ ಇತ್ತು ನೋಡಿ ಅದು ಖಂಡಿತವಾಗ್ಲೂ ಫುಲ್ಫಿಲ್ ಆಗ್ತದೆ. ಡು ಯು ವಿಶ್ ಫಾರ್ ಮೋರ್ ಲಕ್? ಖಂಡಿತವಾಗ್ಲೂ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವಿಶ್ ಏನಿದೆ ನೋಡಿ
ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ನೀವು ತುಂಬ ಇಲ್ಲಿ ಪಾಸಿಟಿವ್ ಆಗಿರಬೇಕು. ಓಕೆ, ನೆಗೆಟಿವ್ ಥಿಂಕ್ ಆಗುತ್ತೋ ಇಲ್ವೋ ಡೌಟ್ ಮಾಡಬೇಡಿ, ಪಾಸಿಟಿವ್ ಆಗಿರಿ. ಓಕೆ, ಹ್ಯಾಪಿನೆಸ್, ಖುಷಿಯಿಂದಾಗಿ, ಬಿಕಾಸ್ ನಿಮಗೆ ಗೊತ್ತಿದೆ ಯಾವುದು ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ ಅಂತ. ಖಂಡಿತವಾಗ್ಲೂ ನಿಮ್ಮ ವಿಶ್ ಏನಿದೆ ನೋಡಿ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. 9 ಆಫ್ ಕಪ್ಸ್. ವಾ, ವೆರಿ ನೈಸ್. ನೆಕ್ಸ್ಟ್ ಕಾರ್ಡ್ ನೋಡೋಣ. Thank you so much. ಓಕೆ, ಕ್ವೀನ್ ಆಫ್ ಕಪ್ಸ್. ಜನವರಿ ತಿಂಗಳಲ್ಲಿ ನೀವು ಏನನ್ನು ಇಗ್ನೋರ್ ಮಾಡಬೇಕು ಅಂತಂದರೆ ಬೇರೆಯವರು ಹೇಳೋದನ್ನು. ಓಕೆ, ಬೇರೆಯವರು ನಿಮಗೆ ಹೇಳ್ಬಹುದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇಲ್ಲಾಂದರೆ ನಿಮಗೆ ಒಂದು ಏನು ಅಂತಂದರೆ ನಿಮಗೆ ಬೇರೆಯವರಲ್ಲಿ ನಾನು ಹೇಳಿದೆ ಅಲ್ವಾ, ಇಲ್ಲಿ ಪ್ಯಾಷನ್ ಬಂದಿದೆ. ಸೊ ಫಾಲೋ ಯುವರ್ ಹಾರ್ಟ್, ಫಾಲೋ ಯುವರ್ ಇಂಟ್ಯೂಷನ್. ನಾನು ಹೇಳಿದೆ ಇದು ಇಂಟ್ಯೂಷನ್ ಬಗ್ಗೆನೇ. ಈ ಕ್ವೀನ್ ಆಫ್ ಕಪ್ಸ್ನ ಇಂಟ್ಯೂಷನ್ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ತುಂಬಾ ಪವರ್ಫುಲ್ ಇದೆ. ನಾನು ಮೊದಲೇ ಹೇಳಿದೆ ನಿಮ್ಮ ಇಂಪಾರ್ಟೆನ್ಸಿಗೆ ಅಂತಂದರೆ ನಿಮ್ಗೇನು ಇಂಪಾರ್ಟೆಂಟ್ ಇದೆ ನೋಡಿ ಅದರ ಮೇಲೆ ತುಂಬ ಫೋಕಸ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಕ್ವೀನ್ ಯಾವ ಥರ ಒಂದು ಕಪ್ನ ಯಾವ ಥರ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಏನನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದನ್ನು ಇಗ್ನೋರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನೆಗೆಟಿವ್ ಥಾಟ್ಸ್ ಆಗಿರಬಹುದು ಆ್ಯಂಡ್ ಜನರಾಗಿರ್ಬೋದು, ಸುತ್ತಮುತ್ತ ಇರುವಂಥ ಜನರು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ನಮ್ಮ ಎನರ್ಜಿ ಸರಿಯಾಗಿರುತ್ತೆ, ಬಟ್ ಸುತ್ತಮುತ್ತ ಇರುವಂಥ ಎನರ್ಜೀಸ್ ಏನಿದೆ ನೋಡಿ, ಅದು ಸರೌಂಡಿಂಗ್ಸ್ ಏನಿದೆ ನೋಡಿ ಅದು ಚೆನ್ನಾಗಿರೋದಿಲ್ಲ. ಓಕೆ, ಆ್ಯಂಡ್ ಇಲ್ಲಿ ಏನು ಅಂತಂದರೆ ನಿಮಗೆ ಇದು ಕೂಡ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಕೂಡ ಇರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಫ್ಯಾಮಿಲಿ ಬಗ್ಗೆ ಹೆಚ್ಚು ಚಿಂತನೆ ಕೂಡ ನೀವು ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನ ಒಂದು ಸಲಕ್ಕೆಲ್ಲ ಇಗ್ನೋರ್ ಮಾಡಿ. ಕೆಲವೊಮ್ಮೆ ನಮ್ಮನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಅಲ್ವಾ. ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಏನಿದೆ ನೋಡಿ ಅದನ್ನೆಲ್ಲ ಇಗ್ನೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ನೀಡ್ ಕ್ವೈಟ್ ಟೈಮ್ ಅಲ್ವಾ. ಕ್ವೈಟ್ ಟೈಮ್, ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಬೇಕು ಅಂತಂದರೆ ನಿಮಗೆ ಕ್ವೈಟ್ ಟೈಮ್ ಬೇಕು ಅಲ್ವಾ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಕ್ವೀನ್ ಆಫ್ ಕಪ್ಸ್. ಐ ಹೋಪ್ ಎಲ್ಲ ಕಾರ್ಡ್ಸ್ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ ಓಕೆ, ಹೈಯರ್ ಸೆಲ್ಫಿಂದ ಏನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಸೋ ಮಚ್. ಹೀಲಿಂಗ್ ನೋಡಿ, ಹೀಲಿಂಗ್, ಕನೆಕ್ಟಿಂಗ್, ಮೆಂಡಿಂಗ್ ಆ್ಯಂಡ್ ರಿಲೀಸಿಂಗ್. ಅಫ್ಕೋರ್ಸ್ 2022 ಖಂಡಿತವಾಗ್ಲೂ ನಿಮಗೆ ಹೀಲಿಂಗ್ ಇದೆ, ನೀವು ರಿಲೀಸ್ ಕೂಡ ಮಾಡ್ತಾ ಇದ್ದೀರಾ. ಕೆಲವೊಂದು ಅನ್ವಾಂಟೆಡ್ ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಅದು ಕೂಡ ನನಗೆ ಅನಿಸ್ತಾ ಇದೆ ಇಲ್ಲಿ. ಥ್ಯಾಂಕ್ ಯು ಸೊ. ಓಕೆ, ಆಪ್ಷನ್ ನಂಬರ್ 1, ಹೈಯರ್ ಸೆಲ್ಫಿಂದ ಏನು ಗೈಡೆನ್ಸ್ ಇದೆ, ಮೆಸೇಜ್ ಏನಿದೆ ನೋಡೋಣ. ಫಸ್ಟ್ ಲೈಟ್, ಬಿಗಿನಿಂಗ್ ಅ ನ್ಯೂ ಸೈಕಲ್. ಎಸ್, ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೆ ಫಸ್ಟ್ ಲೈಟ್, ಬಿಗಿನಿಂಗ್ ಅ ನ್ಯೂ ಸೈಕಲ್. ಸೊ ಇವಾಗ ಯಾವೆಲ್ಲ ಪ್ಯಾಟರ್ನ್ ಏನಿದೆ ನೋಡಿ, ಏನೆಲ್ಲ ಆಗಿದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ನೀವು ಹೊಸ ಸೈಕಲನ್ನು ಶುರು ಮಾಡೋದಕ್ಕೆ ಇಲ್ಲಿ ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೆ. ಹೈಯರ್ ಸೆಲ್ಫ್ ಏನು ಹೇಳ್ತಾ ಇದೆ, ಬಿಗಿನಿಂಗ್ ಅ ನ್ಯೂ ಸೈಕಲ್. ಹಳೇದೇನಾಯಿತು ಅದು ಆಗೋಯ್ತು. ಹೀಲಿಂಗ್ ಖಂಡಿತವಾಗ್ಲೂ ಇದೆ. ಓಕೆ, ಹೀಲಿಂಗ್ ಖಂಡಿತವಾಗ್ಲೂ ಇದೆ 2022 ಆ್ಯಂಡ್ ಬಿಗಿನಿಂಗ್ ಅ ನ್ಯೂ ಸೈಕಲ್. ಹೊಸ ಇಲ್ದಿದ್ರೂ ಕೂಡ 2022ಗೆ ನಾವು ಹೋಗ್ತಾ ಇದ್ದೀವಿ. ನ್ಯೂ ಬಿಗಿನಿಂಗ್ ಖಂಡಿತವಾಗ್ಲೂ ಜನವರಿಯಲ್ಲಿ ನ್ಯೂ ಬಿಗಿನಿಂಗ್ನ ನೀವು ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೆ ನಿಮಗೆ ನ್ಯೂ ಬಿಗಿನಿಂಗ್ನ ಶುರು ಮಾಡೋದಕ್ಕೆ, ಖಂಡಿತವಾಗ್ಲೂ ನೀವು ಮಾಡ್ತೀರಾ ಕೂಡ. ಓಕೆ, ನೆಕ್ಸ್ಟ್ ಕಾರ್ಡ್, ಗ್ರೇಟ್ ಅಡ್ವಾಂಟೇಜ್, ಟೇಕ್ ಅ ರಿಸ್ಕ್, ವೆಂಚರ್ ಫಾರ್ವರ್ಡ್. ಓಕೆ, ಇಲ್ಲಿ ರಿಸ್ಕ್ನ ತೊಗೊಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಹೈಯರ್ ಸೆಲ್ಫಿಂದ. ರಿಸ್ಕ್ ಅನ್ನು ತೊಗೊಳಕ್ಕೆ ಹೇಳ್ತಾ ಇದೆ ಅಂತಂದರೆ ನಾವು ರಿಸ್ಕ್ ತೊಗೊಂಡ್ರೆ ತಾನೇ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗೋದು, ಇಲ್ಲಾಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅಲ್ವಾ. ಸೊ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಟೇಕ್ ಅ ರಿಸ್ಕ್, ವೆಂಚರ್ ಫಾರ್ವರ್ಡ್
ಆ್ಯಕ್ಷನ್ ತೊಗೊಳಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ನಿಮ್ಮ ಹೈಯರ್ ಸೆಲ್ಫಿಂದ ಆ್ಯಕ್ಷನ್ ತಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅಂತಂದರೆ ನಿಮ್ಮಲ್ಲಿ ಕೆಲವೊಂದು ವಿಶ್ ಇರ್ಬೋದು, ನಾನು ಈ ಥರ ಟ್ರಾವೆಲ್ ಮಾಡಬೇಕು. ಇದು ಟ್ರಾವೆಲ್ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ನಾನು ಮೊದಲೇ ಹೇಳ್ದಲ್ಲ ಟ್ರಾವೆಲ್, ಇಲ್ಲಿ ಕೂಡ ನಿಮಗೆ ಟ್ರಾವೆಲ್ ಬಂದಿದೆ. ಓಕೆ, ಕೆಲವರು ದೂರ ಟ್ರಾವೆಲ್ ಹೋಗೋಕ್ಕೆ ತುಂಬ ಮನಸ್ಸು ಇರಬಹುದು, ಬಟ್ ಏನು ಅಂತಂದರೆ ನಿಮಗೆ ತುಂಬ ಭಯ ಕೂಡ ಇರ್ಬೋದು. ಸೊ ಇಲ್ಲಿ ನಿಮಗೆ ಟೇಕ್ ಅ ರಿಸ್ಕ್, ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದ್ರೆ ಎಸ್ ಯು ಕ್ಯಾನ್ ಡೂ ಇಟ್, ನೀವು ಮಾಡಬಹುದು ಅಂತ. ಓಕೆ, ಸೊ ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ ಜನವರಿ ತಿಂಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಲುಕ್ ಅಟ್ ದಿಸ್, 9 ಆಫ್ ಕಪ್ಸ್. ನಿಮ್ಮ ಸ್ಪಿರಿಟ್ ಗೈಡಿಂದ ಏನು ಗೈಡೆನ್ಸ್ ಇದೆ ಅಂತಂದರೆ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್. ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಆಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಆವಾಗ ಖಂಡಿತವಾಗ್ಲೂ ನೀವು ಯಾವ ವಿಶ್ ಇದೆ ನೋಡಿ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಐ ಓಪನ್ ಮೈ ಹಾರ್ಟ್, ಸೊ ಯುವರ್ ವಿಶ್ ಈಸ್ ಗ್ರಾಂಟೆಡ್. ಖಂಡಿತವಾಗ್ಲೂ ನಿಮ್ಮ ವಿಶ್ ಖಂಡಿತವಾಗ್ಲೂ ಪೂರ ಆಗುತ್ತೆ. ಬಟ್ ಗ್ರೇಟ್ಫುಲ್, ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಓಕೆ, ಆಪ್ಷನ್ ನಂಬರ್ 1, ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ನ ವ್ಯಕ್ತಪಡಿಸೋದಕ್ಕೆ ತಿಳಿಸ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 1, ಬಿ ಗ್ರೇಟ್ಫುಲ್ ವಾಟ್ ಯು ಹ್ಯಾವ್. ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಐ ಓಪನ್ ಮೈ ಹಾರ್ಟ್ ಆ್ಯಂಡ್ ಕೃತಜ್ಞತೆ ಭಾವನ ವ್ಯಕ್ತಪಡಿಸೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 1. ಓಕೆ, ಫೈನಲ್ ಆಗಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1, ಲೈಫ್ ಪರ್ಪಸ್. ಓಕೆ, ಲೈಫ್ ಪರ್ಪಸ್, ಕೆಲವರ ನಿಮ್ಮ ಲೈಫ್ ಪರ್ಪಸ್ ಗೊತ್ತಾಗಬಹುದು. ಓಕೆ, ಅದೇ ನಿಮ್ಮ ಇಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಅನಿಸ್ಬೋದು ಲೈಫಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದರ ಮೇಲೆ ನೀವು ಹೆಚ್ಚು ಫೋಕಸನ್ನು ಕೊಡ್ತೀರಾ 2022 ಅಲ್ಲಿ. ರೈನ್ಬೋ. ಓಕೆ, ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ, ತುಂಬ ಬ್ಲೆಸ್ಸಿಂಗ್ಸ್ ಇದೆ. ಆಪ್ಷನ್ ನಂಬರ್ 1, ಈ ಬ್ಲೆಸ್ಸಿಂಗ್ಸ್ನ ಇವಾಗಲೇ ಕ್ಲೈಮ್ ಮಾಡಿ ಅಂತ ಹೇಳ್ತಾ ಓಕೆ, ನಿಮ್ಮ ಜನವರಿ ತಿಂಗಳ ಈ ರೀಡಿಂಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಆಪ್ಷನ್ ನಂಬರ್ 2, ಯಾರು ಏಂಜಲ್ ಆಫ್ ಡೈಜೆಷನ್ನ ಚೂಸ್ ಮಾಡಿದ್ದೀರಾ ನೋಡೋಣ. ಸೊ ಮೇ ಬಿ ನಿಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರಬಹುದು. ಅಂತಂದರೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ನೀವು ನನಗನ್ಸುತ್ತೆ ಡಯಟನ್ನು ಕೂಡ ಫಾಲೋ ಮಾಡೋದಕ್ಕೆ ಇಷ್ಟಪಡ್ತೀರಾ, ಬಟ್ ಮಧ್ಯದಲ್ಲಿ ಕೈ ಬಿಡ್ತೀರಾ ಅಂತ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮಗೆ ಹೊಟ್ಟೆ ನೋವು ಇರಬಹುದು. ಸೊ ನಿಮ್ಮ ಸೆಕೆಂಡ್ ಚಕ್ರ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡಿ. ಓಕೆ, ನಿಮ್ಮ ಸೆಕೆಂಡ್ ಚಕ್ರ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡಿ. ಸೊ ನಿಮ್ಮ ಫಸ್ಟ್ ಚಾರ್ಮ್ ಬಂದುಬಿಟ್ಟು ಲವ್ ಯುವರ್ ಸೆಲ್ಫ್. ನನಗೆ ಫಸ್ಟ್ ಈ ಹೂವಿಂದ ಇದೆ ಚಾನಲ್ ಆಗ್ತಾ ಇದೆ. ಲವ್ ಯುವರ್ ಸೆಲ್ಫ್. ಮೊದಲಿಗೆ ನೀವು ನಿಮ್ಮನ್ನು ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ನಿಮಗೆ ಜೀವನದಲ್ಲಿ ಏನು ಮಾಡೋದಕ್ಕೆ ಇಷ್ಟ ಇದೆ ನೋಡಿ ಅದಕ್ಕೆ ಹೆಚ್ಚಿನ ಗಮನನ ಹರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮನ್ನು ತುಂಬ ಜನ ಪೋಕ್ ಮಾಡಬಹುದು 2022 ಅಲ್ಲಿ ಪೋಕ್ ಮಾಡ್ಬೋದು. ಮೇ ಬಿ ನೀವು ನಿಮ್ಮ ಫ್ಯಾಷನ್ ಸ್ಟೈಲ್ ಆಗಿರ್ಬೋದು, ಅದು ಚೇಂಜ್ ಆಗಿರ್ಬೋದು. ಮೇ ಬಿ ನಿಮ್ಮ ನೀವು ಮಾತಾಡುವಂತಹ ಶೈಲಿ ಇರಬಹುದು, ಇಲ್ಲಾಂದರೆ ನೀವು ಧರಿಸುವಂತಹ ಬಟ್ಟೆ ಆಗಿರ್ಬೋದು, ಅದು ಬೇರೆಯವ್ರಿಗೆ ಪೋಕ್ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಪೋಕ್ ಮಾಡೋಕ್ಕೆ ಬರ್ಬೋದು. ಸೊ ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಆ್ಯಂಡ್ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಟ್ರಾವೆಲ್ ಕೂಡ ಇದೆ. ಓಕೆ, ನನಗೆ ಈಗ ಹೀಗೆ ಇಟ್ಕೊಳ್ಬೇಕು ಅಂತಂದರೆ ಚಾನಲ್ ಆಯಿತು ಸೋಲ್ಮೇಟ್. ಓಕೆ, 2022 ಅಲ್ಲಿ ಕೆಲವರ ಸೋಲ್ಮೇಟನ್ನು ಸೋಲ್ಮೇಟ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು. ಇಲ್ಲಿ ನಂಗೆ ಆ ಥರ ಅನಿಸ್ತಾ ಇದೆ. ಕೆಲವರು ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಬರ್ಬೋದು, ಬಿಕಾಸ್ ಹೂ ಕೂಡ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಮೋಟರ್ ಸ್ಕೂಟರ್ ಕೂಡ ಇದೆ ಅಲ್ವಾ. ಕೆಲವರಿಗೆ ಇಲ್ಲಿ ಹಳೆ ನೆನಪು ಕೂಡ ಬರಬಹುದು. ಇಲ್ಲಾಂದರೆ ನಿಮ್ಮ ಹಳೆ ಗಾಡಿನ ಸೇಲ್ ಮಾಡಿ ಹೊಸ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ನಂಗೆ ಆ ಥರ ಅನಿಸ್ತಾ ಇದೆ.
ಆ್ಯಂಡ್ ಆಬ್ಸ್ಟಿಕಲ್ಸ್. 2022 ಅಲ್ಲಿ ನಿಮಗೆ ಯಾವ ಥರ ಜೀವನದಲ್ಲಿ ಯಾವ ಥರದ ಆಬ್ಸ್ಟಿಕಲ್ಸ್ ಇದೆ ನೋಡಿ, ಅದು ಖಂಡಿತವಾಗ್ಲೂ ಅದರಿಂದ ನೀವು ಹೊರಗೆ ಬರ್ತೀರಾ. ಓಕೆ, ಆ ಪಾಸಿಟಿವಿಟಿಯನ್ನು ಯಾವತ್ತೂ ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ನಾನು ಹೇಳಬೇಕು ಅಂತ ಇದೆ ಏನು ಅಂತಂದರೆ, ಮೊಗ್ಗಾಗಿರಬೇಡಿ, ಹರಳಬೇಕು ಅಂತ. ಈ ಫ್ಲವರ್ನ ನೋಡಬೇಕಾದ್ರೆ ಬಟ್ ನನಗೆ ಇದರಲ್ಲಿ ಈ ಮೊಗ್ಗು ಕೂಡ ಇದೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಬ್ಯಾಲೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್, ನಿಮ್ಮ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ. ಓಕೆ, ನೀವೇನು ತಿಂತಾ ಇದ್ದೀರಾ ನೋಡಿ, ಅದು ಕೂಡ ಇಂಪಾರ್ಟೆಂಟ್. ಬಿಕಾಸ್ ಅದರಿಂದಾಗಿ ನೀವು ಹೆಚ್ಚು ತಿಂದರೆ ಏನಾಗುತ್ತೆ, ಬಾಡಿ ಕೂಡ ಅದನ್ನು ಏನು ಹೇಳ್ತೀವಿ, ಸಹಿಸೋಕ್ಕಾಗೋದಿಲ್ಲ. ಸೊ ಒಂದು ಪ್ರಾಬ್ಲಮ್ ಹೋಗಿ ಇನ್ನೊಂದು ಪ್ರಾಬ್ಲಮ್ ಶುರುವಾಗ್ಬೋದು. ಸೊ ಬ್ಯಾಲೆನ್ಸ್ ಆಗಿರೋದಕ್ಕೆ ಹೇಳ್ತಾ ಇದ್ದೆ. ನಂಬರ್ 4. ಓಕೆ, ನಂಬರ್ 4 ಸ್ಟೆಬಿಲಿಟಿನ ತಿಳಿಸುತ್ತೆ, ಫೌಂಡೇಶನ್ ಬಗ್ಗೆ ತಿಳಿಸುತ್ತೆ. ಇದು ಮೇ ಬಿ ನಂಬರ್ 4 ನಿಮಗೆ ಸಿಗ್ನಿಫಿಕೆಂಟ್ ಕೂಡ ಆಗಬಹುದು. ನಂಬರ್ 4 ಇಲ್ಲಾಂದರೆ ನಂಬರ್ 4 ನಿಮ್ಮ ಲೈಫ್ ಪ್ಯಾತ್ ನಂಬರ್ ಕೂಡ ಆಗಿರ್ಬೋದು. ನಂಬರ್ 4 ಇದು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ನಂಬರ್ 4 ಹಾರ್ಡ್ ವರ್ಕ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಸೊ ಫೈನಲಿ ನಮ್ಮಲ್ಲಿದೆ ಬೋ, ಆ್ಯಂಡ್ ಇದು 7 ಆಫ್ ಕಪ್ಸ್ ಎನರ್ಜಿನ ಕೊಡ್ತಾ ಇದೆ. ತುಂಬ ಆಪ್ಷನ್ಸ್ ನಿಮಗೆ ಇರ್ಬೋದು. 2022 ಅಲ್ಲಿ ತುಂಬ ಆಪ್ಷನ್ಸ್ ಇರ್ಬೋದು. ಅದು ಇದೇ ಥರ ತುಂಬ ಶೈನಿಂಗ್ ಆಗಿರ್ಬೋದು. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಚೂಸ್ ಮಾಡಿರುವಂಥದ್ದು ಏಂಜಲ್ ಆಫ್ ಡೈಜೆಷನ್. ಮೈ ಅಪೆಟೈಟ್ ಈಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ದಿ ಅಂತಂದರೆ ಇಲ್ಲಿ ನಿಮಗೆ ಹೆಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೈ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಫಂಕ್ಷನಿಂಗ್ ನಾರ್ಮಲಿ. ಐ ಆಮ್ ಅಟ್ ಈಸ್ ವಿತ್ ಮೈ ಫಿಸಿಕಲ್ ಬಾಡಿ. ಐ ಆಮ್ ಕಂಫರ್ಟೇಬಲ್ ಇನ್ ಮೈ ಸರೌಂಡಿಂಗ್ಸ್. ದ ಪೀಪಲ್ ಆ್ಯಂಡ್ ಸಿಚುವೇಶನ್ ಇನ್ ಮೈ ಲೈಫ್ ನರಿಶ್ ಮೀ. ಸೊ ಎಸ್, ಇಲ್ಲಿ ಹೆಲ್ಪ್ ಕೂಡ ಇದೆ. ಅಂತಂದರೆ ಏನಾದರೂ ನಿಮಗೆ ತುಂಬ ಫಿಸಿಕಲಿ ತುಂಬ ಪ್ರಾಬ್ಲಮ್ ಇದೆ ಅಂತಂದರೆ ಇಲ್ಲಿ ಹೆಲ್ಪ್ ಕೂಡ ಇದೆ. ಜನರಿಂದ ಹೆಲ್ಪ್ ಕೂಡ ನೀವು ತಗೊಳ್ಬಹುದು. ಓಕೆ, ಓ ಮೈ ಗಾಡ್, ನಿಮಗೆ ಫೆದರ್ ಕೂಡ ಇದೆ ಗಾಯ್ಸ್. ಏಂಜಲ್ ಆಲ್ವೇಸ್ ಪ್ರೊಟೆಕ್ಟ್. ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ ಆ್ಯಂಡ್ ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ. 2022 ಅಲ್ಲಿ ನಿಮಗೆ ಇದರ ಫೆದರ್ ಸಿಕ್ಕಿದ್ರೆ ಅರ್ಥ ಏನು ಅಂತಂದರೆ ಅವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಫೆದರ್ ಕೂಡ ಬಂದಿದೆ ಅಂತ ನಿಮಗೆ. ಓಕೆ, appetite. Are you feeling agitated? Is there something you find hard to swallow? Are you having digestive difficulties? ಅಂದರೆ ನಿಮಗೆ ಜೀರ್ಣೆ ಮಾಡೋದಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆಯಾ? ಕೆಲವೊಮ್ಮೆ ಜೀರ್ಣೆ ಅಂತಂದರೆ ನಮ್ಮ ಬಾಡಿ ಖಾಲಿ ಬರೀ ತಿನ್ನೋದನ್ನು, ಕೆಲವೊಮ್ಮೆ ಏನು ಅಂತಂದರೆ ನಮಗೆ ಕೆಲವರು ಹೇಳಿದ ಮಾತನ್ನು ನಮಗೆ ಜೀರ್ಣಗೊಳಿಸೋಕ್ಕಾಗೋದಿಲ್ಲ. ಸೊ ಆ ಥರದ ಎನರ್ಜಿ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಟ್ಯಾಕ್ ಮಾಡುತ್ತೆ ನಮ್ಮನ್ನು. ಸೊ ಇಲ್ಲಿ ನಿಮಗೆ ಹೇಳ್ತಾ ಇದ್ದರೆ ನೀವು ತಳಮಳಗೊಳ್ತಾ ಇದ್ದೀರಾ, ನಿಮಗೆ ಅದನ್ನು ನುಂಗುವಷ್ಟು ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆ. ಮೇ ಬಿ ಅದು ನೀವು ಊಟ ಮಾಡುವಾಗ ಕೂಡ ಆಗಿರಬಹುದು. ಹೆಲ್ತಿ ಇದರಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿರುವ ಥಾಟ್ ಕೂಡ ಆಗಿರಬಹುದು. ಪೇ ಅಟೆನ್ಷನ್ ಟು ವಾಟ್ ಯು ಆರ್ ಥಿಂಕಿಂಗ್ ಆರ್ ಟಾಕಿಂಗ್ ಅಬೌಟ್ ವೈಲ್ ಯು ಈಟ್. ಯೋಚನೆ ಮಾಡಿ, ನೀವು ಊಟ ಮಾಡಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ ಅಂತ. ಹೋಲ್ಸಮ್ ಫುಡ್, ಥಾಟ್ಸ್ ಆ್ಯಂಡ್ ಕನ್ವರ್ಷನ್ ಆ್ಯಂಡ್ ಮೇಕ್ ಥಿಂಗ್ಸ್ ಈಸಿಯರ್ ಟು ಪ್ರೊಸೆಸ್ ಆ್ಯಂಡ್ ಅಕ್ಸೆಪ್ಟ್. ಓಕೆ, ಸೊ ನೀವು ತಿನ್ನಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, 2022 ಅಲ್ಲಿ ಕೆಲವೊಂದು ವಿಷಯಗಳು ನುಂಗೋಕ್ಕಾಗದೇ ಇರ್ಬೋದು. ಬಿಕಾಸ್ ನಾನು ಹೇಳಿದೆ ಅಲ್ವಾ, ಕೆಲವರು ನಿಮ್ಮನ್ನು ಪೋಕ್ ಮಾಡ್ಬೋದು. ಅದರಿಂದ ನಿಮಗೆ ಅದನ್ನು ತಗೊಳ್ಳೋಕ್ಕೂ ಆಗೋದಿಲ್ಲ, ಅದನ್ನು ಬಿಡೋಕ್ಕೂ ಆಗೋದಿಲ್ಲ. ಆ ಥರ ಫೀಲಿಂಗ್ಸ್ ಏನಾದರೂ ಬಂದರೆ ಬೇರೆಯವ್ರ ಜೊತೆ ಅದನ್ನು ನೀವು ಕಮ್ಯುನಿಕೇಷನ್ ಮಾಡ್ಬೋದು. ಇಲ್ಲ ಅಂದರೆ ಕಮ್ಯುನಿಕೇಷನ್ ಮಾಡಿದರೆ ಏನು ಆಗ್ತಾ ಇದೆ ನೋಡಿ, ಅದು ತುಂಬ ಈಸಿಯಾಗಿ ಆಗ್ಬೋದು. ನೀವು ಅದನ್ನ ಎಕ್ಸೆಪ್ಟ್ ಕೂಡ ಮಾಡ್ಬೋದು. ಓಕೆ, ನಿಮ್ಮ ಮನಸ್ಸೊಳಗೆ ಇಟ್ಕೊಂಡು ಅದನ್ನು ನುಂಗ್ತಾ ಇದ್ದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡೋಣ, ಫಸ್ಟ್ ಕಾರ್ಡಲ್ಲಿ ನಿಮ್ಮ ಎನರ್ಜಿ 2022 ಅಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ದ ಹೈರೋಪ್ಯಾಂಟ್ ಇದೆ. ನಿಮಗೆ ಹೆಲ್ಪ್ ಖಂಡಿತವಾಗ್ಲೂ ಇದೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಇದೆ. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. Okay, option number 2. ಓಕೆ, ಯಾವ ಎನರ್ಜಿ ಇರುತ್ತೆ ಅಂತ ನೋಡೋಣ. ಜಸ್ಟಿಸ್. ವಾವ್, ಬ್ಯಾಲೆನ್ಸ್. ನಾನು ಹೇಳಿದಲ್ವ ಮೊದಲೇ, ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್.
ಏನೋ ಬ್ಯಾಲೆನ್ಸ್ ತುಂಬ ಅಗತ್ಯ ಇದೆ. ಎನರ್ಜಿ ಕೂಡ ತುಂಬ ಚೆನ್ನಾಗಿದೆ, ಕ್ಲಿಯರಿಟಿ ಇರುತ್ತೆ. ಓಕೆ, ಮೈಂಡ್ ನೀವು ಎಷ್ಟು ನ್ಯಾಯಬದ್ಧವಾಗಿ ಎಲ್ಲ ವಿಚಾರನ ನ್ಯಾಯಬದ್ಧವಾಗಿ ತಗೊಳ್ತೀರಾ, ತುಂಬ ಬ್ಯಾಲೆನ್ಸಲ್ಲಿ ಇರ್ತೀರಾ. ಆ್ಯಂಡ್ ಕೆಲವೊಂದು ನೀವು ಯೋಚನೆ ಮಾಡುವಂತಹದ್ದು ಏನಿದೆ ನೋಡಿ, ಕೆಲವರು ನಿಮಗೆ ಜಸ್ಟಿಸ್ ಕಾರ್ಡ್ ಇಲ್ಲಿ ಬಂದಿದೆ. ಕೆಲವರ ಇವಾಗ ಮನಸ್ಸಲ್ಲಿ ಕೆಲವೊಂದು ಕ್ವಶನ್ ಇರ್ಬೋದು, ಆಗುತ್ತೋ ಇಲ್ವೋ ಅಂತ. ಇಲ್ಲಿ ಮೇ ಬಿ ಇದೆ. ಮೇ ಬಿ ಅಂತಂದರೆ ಏನು, ಅದು ಹೇಳೋಕ್ಕಾಗೋದಿಲ್ಲ, ಅನ್ಸರ್ಟನ್ ಅಂತ ಹೇಳ್ತಾರಲ್ವ. ಸೊ ಆ ಥರ ಎನರ್ಜಿ ನನಗೆ ಸಿಗ್ತಾ ಇದೆ. ಎಸ್ ಆರ್ ನೋ ಯಾರಾದರೂ ಮನಸ್ಸಲ್ಲಿದ್ದರೆ ಏನೋ ಆಗುತ್ತೋ ಇಲ್ವೋ ಅನ್ನೋದು ಅನ್ಸರ್ಟನ್, ನನ್ನ ಹೇಳೋಕ್ಕಾಗೋದಿಲ್ಲ, ಅದು ಯಾವಾಗ ಬೇಕಾದರೂ ರಿವೀಲ್ ಆಗ್ಬೋದು. ಓಕೆ, ಆ್ಯಂಡ್ ನೀವು ತುಂಬ ಬ್ಯಾಲೆನ್ಸಲ್ಲಿರ್ತೀರಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಎಸ್, ಇಲ್ಲಿ ಹೈ ಪ್ರಿಸ್ಟೆಸ್ ಎನರ್ಜಿ, ನಾನು ಶಫಲ್ ಮಾಡಬೇಕಾದ್ರೆ ಹೈ ಪ್ರಿಸ್ಟೆಸ್ ಎನರ್ಜಿ ಕೂಡ ಬಂದಿತ್ತು. ಆ್ಯಂಡ್ ಇಲ್ಲಿ ಸೋರ್ಸ್ ಇದೆ, ಜಸ್ಟಿಸ್ ಏನೋ ಇವ್ರ ಕೈಲಿ ಸೋರ್ಸ್ ಇದೆ. ಸೊ ಲಾಜಿಕ್ ಏನೋ ತರ್ಕಬದ್ಧವಾಗಿ ಇರ್ತೀರಾ ನೀವು, ನಿಮ್ಮ ಎನರ್ಜಿ ಆ ಥರ ಇರುತ್ತೆ. ಲೈಕ್ ಓಕೆ, ನೋಡೋಣ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು 2022 ಅಲ್ಲಿ ಅಂತ. ಓಕೆ, ಅಂತಂದರೆ ನಿಮ್ಮ ಜೀವನದ ಎನರ್ಜಿ ಹೇಗಿರುತ್ತೆ ಅಂತಂದರೆ ಮೇಯ್ನ್ ಎನರ್ಜಿ ಜಸ್ಟಿಸ್ ಇರುತ್ತೆ. ಓಕೆ, ನ್ಯಾಯ, ಯಾವುದೇ ವಿಷಯದಲ್ಲೂ ನಿಮಗೆ ನ್ಯಾಯ ಖಂಡಿತವಾಗ್ಲೂ ನೋಡೋಕ್ಕೆ ಸಿಗಬಹುದು. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ವಾವ್, 9 ಆಫ್ ಪೆಂಟಿಕಲ್ಸ್. ಲಕ್ಸುರಿ ಲೈಫನ್ನು ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು 2022 ಅಲ್ಲಿ. ಆ್ಯಂಡ್ ಫೆಮಿನಿನ್ ಎನರ್ಜಿ ತುಂಬಾ ಏನು ಹೇಳ್ತಾರೆ, ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಸೊ ನಿಮ್ಮ ಫೆಮಿನಿನ್ ಎನರ್ಜಿ ತುಂಬ ಅಂದರೆ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ. ಸೊ ಖಂಡಿತವಾಗ್ಲೂ ಇಲ್ಲಿ ಜಾಬ್ ಕೂಡ ಇದೆ, ನೀವು ಹೊಸ ಜಾಬನ್ನು ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಗುಡ್ ನ್ಯೂಸ್ ಕೂಡ ಇದೆ. ಆ್ಯಂಡ್ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮೆಸೇಜ್ ಖಂಡಿತವಾಗ್ಲೂ ಇದೆ, ಮೇ ಬಿ ಬರ್ಡ್ ಮುಖಾಂತರ ಇರಬಹುದು. ನೇಚರ್ ಇಲ್ಲಿ ಜಾಸ್ತಿ ಇದೆ ಅಲ್ವಾ. ಸೊ ಎಸ್, ನೇಚರ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ಇದೆ. ಆಪ್ಷನ್ ನಂಬರ್ 2, ಇಂಡಿಪೆಂಡೆನ್ಸ್, ಸೆಲ್ಫ್ ಲವ್. ಓಕೆ, ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಸೆಲ್ಫ್ ಲವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಂಡಿಪೆಂಡೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ಜಾಬನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಆ್ಯಂಡ್ ಆಪ್ಷನ್ ನಂಬರ್ 1 ಕೂಡ ಇಂಡಿಪೆಂಡೆಂಟ್ ಇತ್ತು, ಬಟ್ 9 ಆಫ್ ಕಪ್ಸ್ ಮೂಲಕ ಆಯಿತು. ಓಕೆ, ನಿಮಗೆ ಬ್ಲೆಸ್ಸಿಂಗ್ಸಲ್ಲಿ 3 ಆಫ್ ಸೋರ್ಡ್ಸ್ ಬಂದಿದೆ. ಅಂತಂದರೆ ನೀವು 2022 ಅಲ್ಲಿ ಏನು ಬ್ಲೆಸ್ಸಿಂಗ್ಸ್ನ ಯಾವ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಹೀಲಿಂಗ್ ಬರ್ತಾ ಇದೆ ಇಲ್ಲಿ. ಓಕೆ, ಹೀಲಿಂಗ್ ಇದೆ ಇಲ್ಲಿ ನಿಮಗೆ. ಆ್ಯಂಡ್ ಒಂದು ವಿಷಯ ಏನಿದೆ ನೋಡಿ, ತುಂಬ ದಿವಸದಿಂದ ನಿಮ್ಮನ್ನು ಸತಾಯಿಸ್ತಾ ಇರ್ಬೋದು. ಸೊ ಅದರಿಂದ ನಿಮಗೆ ಬ್ರೇಕ್ ಇದೆ ಇಲ್ಲಿ, ಅದು ಕೂಡ ಒಂದು ಬ್ಲೆಸ್ಸಿಂಗ್ಸೇ. ಓಕೆ ಫ್ರೆಂಡ್ಸ್, ಯಾವಾಗಲೂ 3 ಆಫ್ ಸೋರ್ಡ್ಸ್ನ ಯಾವತ್ತೂ ನೆಗೆಟಿವ್ ವೇಯಲ್ಲಿ ಕೂಡ ನಾವು ಥಿಂಕ್ ಮಾಡ್ಬೋದು. 3 ಆಫ್ ಸೋರ್ಡ್ಸ್ ಏನು ಅಂತಂದರೆ ಇದು ಹೀಲಿಂಗ್ ಬಗ್ಗೆ ತಿಳಿಸುತ್ತೆ. ಇನ್ನೊಂದು ವಿಚಾರ ಏನು ಅಂತಂದರೆ ನಿಮ್ಮ ಮನಸ್ಸೊಳಗೆ ಒಂದು ಇರಬಹುದು, ಅದು ತುಂಬ ನಿಮ್ಮನ್ನು ಕಾಡ್ತಾ ಕೂಡ ಇರ್ಬೋದು. ಇಲ್ಲಿ ಇದೆ ಅಲ್ವಾ, ಸಮಥಿಂಗ್ ಟು ಫೈಂಡ್ ಹಾರ್ಡ್ ಟು ಸಾಲ್ವ್, ಅದನ್ನ ನೀವು ನುಂಗ್ಲಿಕ್ಕೆ ಆಗ್ತಾ ಇರೋದೇ ಇರುವುದರಿಂದ ಜೀರ್ಣಗೊಳಿಸೋಕ್ಕಾಗ್ತಾ ಇಲ್ಲದೆ ಇರುವಂಥದ್ದು ಖಂಡಿತವಾಗ್ಲೂ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಖಂಡಿತವಾಗ್ಲೂ ಅದರಿಂದ ನಿಮಗೆ ಬ್ರೇಕ್ ಸಿಗ್ತಾ ಇದೆ. ಓಕೆ, ಆ ಒಂದು ಬ್ಲೆಸ್ಸಿಂಗ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಂದರೆ ಹೀಲಿಂಗ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಪೀಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂತಂದರೆ ನಿಮ್ಮ ಮನಸ್ಸಿಗೆ ತುಂಬ ಆಘಾತ ತಂದದ್ದು ಏನಿದೆ ನೋಡಿ, ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನನಗಿಲ್ಲ ಆ ಥರ ಅನ್ನಿಸ್ತಾ ಇದೆ, ಬಿಕಾಸ್ ಇಲ್ಲಿ ಆಬ್ಸ್ಟಿಕಲ್ಸ್ ಇದೆ ಅಲ್ವಾ. ಸೊ ಆಬ್ಸ್ಟಿಕಲ್ಸಿಂದ ಖಂಡಿತವಾಗ್ಲೂ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ನೋಡೋಣ ಏನು ನೀವು ಇಗ್ನೋರ್ ಮಾಡಬೇಕಾಗಿರುವಂಥದ್ದು ಅಂತ 2022 ಅಲ್ಲಿ. ಏಟ್ ಆಫ್ ಸೋರ್ಡ್ಸ್, ಆಲೋಚನೆಗಳು, ಥಾಟ್ಸ್ ಇಲ್ಲಿದೆ ಅಲ್ವಾ.
ಥಾಟ್ಸ್ನ ನೀವು ಇಗ್ನೋರ್ ಮಾಡಬೇಕು. ಯಾವ ಥರದ ನಿಮಗೆ ಥಾಟ್ಸ್ ಬರ್ತಾ ಇದೆ ನೋಡಿ, ಆ ಥಾಟ್ಸನ್ನ ಇಗ್ನೋರ್ ಮಾಡಿ ನಿಮ್ಮ ಇಂಟ್ಯೂಷನ್, ನಿಮ್ಮ ಮನಸ್ಸು ಏನು ಹೇಳುತ್ತೆ, ದ ಹಾರ್ಟ್ ನಿಮ್ಮ ಹಾರ್ಟ್, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದರ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೇನು, ಯುವರ್ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಸ್ಟಕ್ ಆಗಬೇಡಿ. ಏನಾದರೂ ನಿಮಗೆ ಸ್ಟಕ್ ಆಗಿದೆ ಅಂತ ಅನಿಸಿದಾಗ ನಿಮ್ಮ ಇಂಟ್ಯೂಷನ್ ಮೆಡಿಟೇಷನ್ ಮಾಡಿ. ಸೊ ಮೆಡಿಟೇಷನಿಂದ ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಲಾಭ ಅಂತೂ ಖಂಡಿತವಾಗ್ಲೂ ಇದೆ. ಹಾಗೆ ನಿಮ್ಮ ಇಂಟ್ಯೂಷನ್ ನಿಮಗೇನೋ ಇಲ್ಲಿ ಹೆಲ್ಪ್ ಕೂಡ ಮಾಡುತ್ತೆ. ಓಕೆ, ಆಪ್ಷನ್ ನಂಬರ್ 2, ಹೆಚ್ಚು ಚಿಂತೆ ಮಾಡಬೇಡಿ, ಹೆಚ್ಚು ಯೋಚನೆ ಮಾಡಬೇಡಿ. ಮೈಂಡ್ ಯಾವಾಗಲೂ ಹಾಗೆಯೇ ಹಲವಾರು ಆಲೋಚನೆಗಳು ಒಂದಾದಮೇಲೆ ಇನ್ನೊಂದು, ಇನ್ನೊಂದಾದಮೇಲೆ ಇನ್ನೊಂದು. ಈ 24 ಅವರ್ಸಲ್ಲಿ ನಾವು ಯೋಚನೆ ಮಾಡದೇ ಇರುವಂಥದ್ದು ಯಾವುದೂ ಇಲ್ಲ. ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿ ಆದಷ್ಟು ಪೀಸ್ ಮೇಂಟೈನ್ ಮಾಡಿ, ನೇಚರ್ ಜೊತೆ ಹೋಗಿ. ಬಿಕಾಸ್ 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸಿದೆ, 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ನೇಚರ್ ಜೊತೆ ವಾಕ್ ಕೂಡ ಆಗಬಹುದು. ಈ ಥರ ವಾಕ್ ಮಾಡಬೇಡಿ, ಅಂದರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲೆಲ್ಲೋ ನೋಡಿಕೊಂಡು ಆ ಥರ ಏನಿಲ್ಲ. ಜಸ್ಟ್ ಸರೌಂಡಿಂಗ್ಸ್, ನಿಮ್ಮ ಸುತ್ತಮುತ್ತ ನೋಡಿ. ಓಕೆ, ಸೊ ನೋಡೋಣ ನಿಮ್ಮ ಹೈಯರ್ ಸೆಲ್ಫಿಂದ ಏನು ನಿಮಗೆ ಗೈಡೆನ್ಸ್ ಇದೆ, ಮೆಸೇಜ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 2, higher self. Higher self. Mystic healer, healing energy flows through you. ಎಸ್, ನಾನು ಹೇಳಿದಲ್ವಾ, ಹೀಲಿಂಗ್ ನಿಮಗೆ ಬ್ಲೆಸ್ಸಿಂಗ್ಸ್, ಹೀಲಿಂಗ್ ಬರ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಹೈಯರ್ ಸೆಲ್ಫ್ ಕೂಡ ಅದನ್ನೇ ಹೇಳ್ತಾ ಇದೆ. ವೆರಿ ನೈಸ್. ಆ್ಯಂಡ್ ಈ ಕಾರ್ಡ್ ನನಗೆ ಹೈ ಪ್ರೀಸ್ಟೆಸ್ ಎನರ್ಜಿನ ಕೊಡ್ತಾ ಇದೆ. ಲೈಕ್ ಇಲ್ಲಿ ವಿಸ್ಡಮ್ ಇದೆ ನೋಡಿ, ಔಲ್ ಇದೆ, ಆ್ಯಂಡ್ ಇಂಟ್ಯೂಷನ್. ಅಫ್ಕೋರ್ಸ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ನಿಮ್ಮ ಹೈಯರ್ ಸೆಲ್ಫಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತಂದರೆ ಹೀಲಿಂಗ್ ಎನರ್ಜಿ ಫ್ಲೋಸ್ ಟು ಯು. ಹೈ ಪ್ರೀಸ್ಟೆಸ್ ಅಂತಂದರೆ ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಹೈ ಪ್ರೀಸ್ಟೆಸ್ ಮೊದಲು ನಂಗೆ ಕಾಣಿಸಿದ್ದು. ಸೊ ನಾನು ಇಲ್ಲಿ ಹೇಳಿದಾಗ ಮೆಡಿಟೇಷನ್, ಅಫ್ಕೋರ್ಸ್ ನಿಮ್ಮ ಹೈಯರ್ ಸೆಲ್ಫ್ ಕೂಡ ಹೇಳ್ತಾ ಇದೆ ಮೆಡಿಟೇಷನ್. ಹಾಗೆ ಹೀಲಿಂಗ್ ಎನರ್ಜಿ ಫ್ಲೋಸ್ ಟು ಯು. ಜನವರಿ ತಿಂಗಳಲ್ಲಿ ನಿಮಗೆ ಇನ್ನರ್ ಹೀಲರ್ ಕೂಡ ಇದೆ, ಔಟರ್ ಕೂಡ ಇದೆ. ಅಂತಂದರೆ ಇನ್ನರ್ ಮನಸ್ಸಿನ ಒಳಗಡೆ ಇರುವಂಥ, ಅದೇ ನಾನು ಹೇಳಿದಾಗ ಡೈಜೆಷನ್ ಜೀರ್ಣೆ ಆಗದೇ ಇರುವಂಥದ್ದಕ್ಕೆ ಕೂಡ ಇಲ್ಲಿ ಹೀಲಿಂಗ್ ಇದೆ. ಓಕೆ, ನೀವು ಆ ಸಿಚುವೇಶನ್ ಆಗಿರ್ಬೋದು, ಇಲ್ಲಾಂದರೆ ರಿಲೇಷನ್ಶಿಪ್ ಆಗಿರಬಹುದು, ಫಿಸಿಕಲ್ ಚಾಲೆಂಜ್ ಕೂಡ ಆಗಿರ್ಬೋದು, ಲೈಕ್ ಫಿಸಿಕಲಿ ಕೂಡ ಆಗಿರ್ಬೋದು. ಹೀಲಿಂಗ್ ಅಂತೂ ಖಂಡಿತವಾಗ್ಲೂ ಇದೆ. ಬಟ್ ನಿಮಗೆ ಫೇತ್ ಇರಬೇಕು, ನಂಬಿಕೆ, ಭರವಸೆ ಅನ್ನೋದು ಇರಬೇಕು. ಓಕೆ, ಆ್ಯಂಡ್ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಓಕೆ, ಹೆಚ್ಚು ಚಿಂತೆ ಮಾಡಬೇಡಿ, ಹೆಚ್ಚು ಗ್ರೇವ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇದನ್ನು ಈ ಗ್ರೇವ್ನೆಸ್ ಏನಿದೆ ನೋಡಿ ಅಂತಂದರೆ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರಬಹುದು, ಇಲ್ಲ ಅಂದರೆ ನಿಮಗೇನೋ ಯಾರಾದರೂ ಏನಾದರೂ ಹೇಳಿರ್ಬೋದು, ಪೋಕ್ ಮಾಡಿರ್ಬೋದು, ನಿಮ್ಮ ಮನಸ್ಸಿಗೆ ತುಂಬ ಆಘಾತ ಆಗಿರಬಹುದು. ನಾನು ಹೇಳಿದೆ ಅಲ್ವಲ್ಲಿ ಆಘಾತ ಆಗಿರ್ಬೋದು. ಸೊ ಅದನ್ನು ನಿಮ್ಮ ಜೊತೆನೇ ತೊಗೊಂಡು ಹೋಗುವಂಥ ಯಾವ ಅವಶ್ಯಕತೆಯೂ ನಿಮಗಿಲ್ಲ. ಓಕೆ, ನಿಮ್ಮಲ್ಲಿ ಆ ಹೀಲಿಂಗ್ ಫೋರ್ಸ್ ನಿಮ್ಮಲ್ಲೇ ಇದೆ. ನೀವು ಬರೀ ನಿಮ್ಮನ್ನೇ ಹೀಲ್ ಮಾಡೋದಲ್ಲ, ನೀವು ಬೇರೆಯವ್ರಿಗೆ ಕೂಡ ಹೀಲ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿದೆ, ಆ ಒಂದು ಅಬಿಲಿಟಿ ನಿಮ್ಮಲ್ಲಿದೆ. ಓಕೆ, ಅದು ಇವಾಗ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇವರೆಷ್ಟು ಶೈನಿಂಗ್, ಮುಖದಲ್ಲಿ ಎಷ್ಟೊಂದು ನಗು ಇದೆ. ಸೊ ನಗೋದಕ್ಕೆ ಪ್ರಯತ್ನ ಪಡಿ. ಆಪ್ಷನ್ ನಂಬರ್ 2. ಓಕೆ, ಬೇರೆಯವರು ಹಾಗಂದ್ರು ಹೀಗಂದ್ರು ಅಂತ ಹೇಳಿಬಿಟ್ಟು ಅದನ್ನ ಜೀರ್ಣೆ ಮಾಡದೆ ಇದನ್ನೆಲ್ಲ ಹೊರಗಾಕಿ. ಓಕೆ, ಹೀಲಿಂಗ್ ಖಂಡಿತವಾಗ್ಲೂ ನಿಮಗಿದೆ. ಜನವರಿ ತಿಂಗಳಲ್ಲೇ ನಿಮಗೆ ಹೀಲಿಂಗ್ ಬರ್ತಾ ಇದೆ. ನನಗೆ ಗೊತ್ತಿದೆ 2022 ಎನರ್ಜಿ ತುಂಬ ಪೀಸ್ಫುಲ್ ಎನರ್ಜಿ. ಓಕೆ, ತುಂಬ ಹಾರ್ಮನಿ ಇರುವಂಥ ಎನರ್ಜಿ. ಓಕೆ, ಸೊ ಎಸ್, ವೆರಿ ನೈಸ್. ನಿಮ್ಮ ಹೈಯರ್ ಸೆಲ್ಫಿಂದ ಈ ಮೆಸೇಜ್. ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದು ಕಾರ್ಡಲ್ಲಿ ಏನಿದೆ ಅಂತ. ಚೂಸಿಂಗ್ ಯುವರ್ ಪಾತ್, ಆಲ್ ಈಸ್ ಪಾಸಿಬಲ್. ಓಕೆ, ಏನು ನೀವು ಚೂಸ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಖಂಡಿತವಾಗ್ಲೂ ಅದು ಪಾಸಿಬಲ್ ಇದೆ. ಚೂಸಿಂಗ್ ಯುವರ್ ಪಾತ್, ನೀವು ನಿಮಗೆ ನೋಡೋದಕ್ಕೆ ಇದಕ್ಕೆ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಇರ್ಬೋದು, ಬಟ್ ಆಲ್ ಈಸ್ ಪಾಸಿಬಲ್. ಎಲ್ಲನ ಬೆಟ್ಟ ಗುಡ್ಡ ಇದ್ದರೂ ಕೂಡ
ಯಾರಿಗೆ ಗೊತ್ತು ಇದರ ನಂತರ ಎಷ್ಟು ಚೆನ್ನಾಗಿರುವಂಥ ಬೆಟ್ಟ ಗುಡ್ಡ ಸಿಗ್ಬೋದು, ಅಲ್ಲಿ ತುಂಬ ಫ್ಲವರ್ಸ್ ಇರ್ಬೋದು, ತುಂಬ ಬಟರ್ಫ್ಲೈಸ್ ಇರಬಹುದು ಅಲ್ವಾ. ಸೊ ನೀವು ಹೋಗುವಂಥ ದಾರಿಯಲ್ಲಿ ಅದು ಕಳ್ಳು ಮುಳ್ಳು ಇದ್ದರೂ ಕೂಡ ಆಲ್ ಈಸ್ ಪಾಸಿಬಲ್, ಎಲ್ಲನೂ ಆಗುತ್ತೆ. ನಮ್ಮಲ್ಲಿ ಆ ವಿಶ್ವಾಸ ಇರಬೇಕು, ಏನು ಅಂತಂದರೆ ಎಲ್ಲನೂ ಆಗುತ್ತೆ, ಆಲ್ ಈಸ್ ಪಾಸಿಬಲ್ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನಿಮ್ಮ ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಓಕೆ, ನಿಮಗೆ ಸಿಕ್ಕಿ ಆಯಿತು. ನಂಬರ್ 5 ಆಫ್ ಪೆಂಟಿಕಲ್ಸ್. ಕೀಪ್ ಗೋಯಿಂಗ್, ಹೋಗ್ತಾ ಇರಿ. ಇವಾಗ ನೀವು ಏನು ಮಾಡ್ತಾ ಇದ್ದೀರಾ ನೋಡಿ, ಹೋಗ್ತಾ ಇರಿ. ಏನು ಯೋಚನೆ ಮಾಡ್ತಾ ಇದ್ದರೆ ಹೋಗ್ತಾ ಇರಿ. ಟ್ರಸ್ಟ್ ಯುವರ್ ಸೆಲ್ಫ್, ವಾಟ್ ಯು ಲಾಸ್ಟ್ ಲರ್ನ್ ಫ್ರಮ್ ಇಟ್. ಸೊ ನೀವು ಏನು ಕಳ್ಕೊಂಡ್ರಿ, ಏನು ಲಾಸ್ ಆಯಿತು ನಿಮಗೆ, ಅದರಿಂದ ಏನು ಕಲ್ತ್ರಿ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ ಹೋಪ್, ಇದು ಕೂಡ ಹೋಪ್ ಬಗ್ಗೆ ಭರವಸೆ ಇರಲಿ, ನಂಬಿಕೆ ಇರಲಿ. ಹೆಲ್ಪ್ ಖಂಡಿತವಾಗ್ಲೂ ಇದೆ, ಹೆಲ್ಪನ್ನು ನೀವು ಕೇಳಬಹುದು. ಓಕೆ, ಬೇರೆಯವರಿಂದ ಹೆಲ್ಪನ್ನು ಕೇಳಬಹುದು ನೀವು, ಇಲ್ಲಾಂದರೆ ಬೇರೆಯವರಿಗೆ ನೀವು ಹೆಲ್ಪ್ ಕೂಡ ಮಾಡಬಹುದು. ಟ್ರಸ್ಟ್ ಯುವರ್ ಸೆಲ್ಫ್, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಓಕೆ, ಆಪ್ಷನ್ ನಂಬರ್ 2. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ಏನಿದೆ ಅಂತ ನೋಡೋಣ ಜನವರಿ ತಿಂಗಳಲ್ಲಿ. ಓಕೆ, ಫೈನಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಅದೇ ನೀವು ತುಂಬ ಯೋಚನೆ ಮಾಡ್ತೀರಾ, ಇದರಿಂದಾಗಿ ನಿಮಗೆ ತುಂಬ ಹೆಡೇಕ್ ಬರ್ಬೋದು, ಅದಕ್ಕೆ ಹೇಳ್ತಾ ಇದ್ದಾರೆ ಫಿಸಿಕಲಿ. ಸೊ ತುಂಬ ಚಿಂತೆ ಮಾಡಿಬಿಡಿ. ಆಪ್ಷನ್ ನಂಬರ್ 2. ಎನರ್ಜಿ ತುಂಬ ಚೆನ್ನಾಗಿದೆ, ಪವರ್ಫುಲ್ ಇದೆ. ಜಸ್ಟಿಸ್ ಕಾರ್ಡ್ ಬಂದಿದೆ ಅಲ್ವಾ. ಓಕೆ, ಫೇತ್ ನೋಡಿ, ಫೇತ್ ಭರವಸೆ. ಓಕೆ, ಫೋಕಸ್ ಆಗ್ತಾ ಇಲ್ಲ ಯಾಕೆ. ಓಕೆ, ಫೇತ್ ನಂಬಿಕೆ, ಭರವಸೆ. ಜನವರಿಯಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಓಕೆ, ನಂಬಿಕೆ ಇರಲಿ, ಭರವಸೆ ಇರಲಿ. ಟೈಮ್ ಔಟ್ ಅಂತಂದರೆ ರಿಲ್ಯಾಕ್ಸ್. ಓಕೆ, ಕ್ವೈಟ್ ಟೈಮ್, ಮೆಡಿಟೇಷನ್. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ, ಅದು ಮೆಡಿಟೇಷನ್, ಕ್ವೈಟ್ ಟೈಮ್, ಅದರ ಬಗ್ಗೆ ತಿಳಿಸ್ತಾ ಇದೆ. ಸೊ ಆಪ್ಷನ್ ನಂಬರ್ 2 ಇದು ಇಷ್ಟು ನಿಮ್ಮ ಜೆನ್ವಿನ್ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಏಂಜಲ್ ಆಫ್ ಕ್ಲಾರಿಟಿನ ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಜನವರಿ 2022 ಹೇಗಿರುತ್ತೆ ಅಂತ. ಓಕೆ, ಮೊದಲ ಸ್ಪೆಲ್ಲಿಂಗ್ ಆರ್, ರೆಸ್ಟ್ ಆ್ಯಂಡ್ ರಿಪೇರ್. ಆ ಥರ ನನಗೆ ಚಾನಲ್ ಆಯಿತು. ರೆಸ್ಟ್ 2022 ಅಲ್ಲಿ ರೆಸ್ಟ್ ಇದೆ ನಿಮಗೆ. ಆ್ಯಂಡ್ ವಾವ್, ಎಷ್ಟು ಕ್ಯೂಟ್ ಇದೆ ಅಲ್ವಾ ಇದು. ಯೂನಿಕಾರ್ನ್ ಆ್ಯಂಡ್ ಮ್ಯಾಜಿಕಲ್, ಮಿಸ್ಟ್ರಿ, ಮ್ಯಾಜಿಕಲ್, ಏನು ಹೇಳ್ತೀರ ಅದು ಯೂನಿಕಾರ್ನ್. ಸೊ ಖಂಡಿತವಾಗ್ಲೂ ಜನವರಿ ತಿಂಗಳಲ್ಲಿ ಮ್ಯಾಜಿಕ್ ಆಗುವಂತಹ ಲಕ್ಷಣಗಳು ಇದೆ, ನನಗೆ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇದು ಗುಡ್ ನ್ಯೂಸನ್ನು ತಗೊಂಡು ಬರ್ತಾ ಇದೆ. 2022 ಜನವರಿಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಓಕೆ, ಮಿಸ್ಟಿಕ್ ಎನರ್ಜಿ, ಲೈಕ್ ನಿಮ್ಮ ಸೈಕಿಕ್ ಎಬಿಲಿಟಿ ಅಂತ ನಿಮ್ಗೆ ಗೊತ್ತಾಗಬಹುದು. ಸೊ ನಿಮ್ಮ ಒಂದು ಸೈಕಿಕ್ ಎಬಿಲಿಟಿ ಏನಿದೆ ನೋಡಿ, ಅದು ಓಪನ್ ಆಗಬಹುದು, ಲೈಕ್ ನಿಮ್ಗೆ ಗೊತ್ತಾಗಬಹುದು. ಅಬಂಡೆನ್ಸ್ ಇದೆ ಇಲ್ಲಿ, ಇನ್ಫನೈಟ್ ಇದೆ, ವಿಸ್ಡಮ್, ಜ್ಞಾನ. 2022 ಜನವರಿಯಲ್ಲಿ ನಿಮ್ಮ ಬುದ್ಧಿ ಏನಿದೆ ನೋಡಿ, ಅದು ವೃದ್ಧಿ ಆಗ್ತಾ ಇದೆ. 5151 ಇಟ್ಸ್ ಚೇಂಜ್. ಓಕೆ, ಬಿಗ್ ಚೇಂಜ್ ಬರ್ತಾ ಇದೆ ನಿಮ್ಮ ಕಡೆ. ಆಪ್ಷನ್ ನಂಬರ್ 3, ಚೇಂಜ್. ಜನವರಿ ತಿಂಗಳಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ, ಮೇಜರ್ ಬದಲಾವಣೆಗಳು. ಓಕೆ, ಸ್ಟೇಬಲ್, ಸ್ಥಿರತೆ, ಜೀವನದಲ್ಲಿ ಸ್ಥಿರತೆ ಅನ್ನೋದನ್ನು ಖಂಡಿತ ನೀವು ಕಂಡುಕೊಳ್ತೀರಾ ಜನವರಿ ತಿಂಗಳಲ್ಲಿ. ಆ್ಯಂಡ್ ಲವ್, ಪ್ರೀತಿ ಕೂಡ ಇದೆ. ಓಕೆ, ಪ್ರೀತಿಯಲ್ಲಿ ಸ್ಟೇಬಲ್ ಕೂಡ ಬರುತ್ತೆ, ಸ್ಥಿರತೆ ಕೂಡ ಇರುತ್ತೆ. ಆ್ಯಂಡ್ ಲವ್ ಕೂಡ ಇದೆ, ಪ್ರೀತಿ ಕೂಡ ಇದೆ. ಆ್ಯಂಡ್ ಏಂಜಲ್, ಏಂಜಲ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ. ಓಕೆ, ಆ್ಯಂಡ್ ಇದು ಅಗೇನ್ ಪ್ರೀತಿ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಮಾಡ್ಬೋದು. ಆ್ಯಂಡ್ ಇದು ಪ್ರೀತಿ ವಿಚಾರ ಬಗ್ಗೆ ಕೂಡ ತಿಳಿಸ್ತೈತೆ. ಪ್ರಪೋಸಲ್ ಇರ್ಬೋದು ಜನವರಿಯಲ್ಲಿ. ಓಕೆ, ಎಸ್. ಆಮೇಲೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 3. ಸೊ ಲೆಟ್ಸ್ ಸಿ ನಿಮ್ಮ ಮೊದಲ ಕಾರ್ಡ್ ಏನು ಹೇಳುತ್ತೆ ಅಂತ. ಏಂಜಲ್ ಆಫ್ ಕ್ಲಾರಿಟಿ. I see my life situation clearly and from a greater perspective. I am focused in all that I do. I am lovingly conscious in every action I take. I proceed with the greater understanding of what is required of me. ಸೊ ಇದು ಅಫರ್ಮೇಷನ್, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ನಿಮಗೆ ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಅಂತಂದರೆ ಇದನ್ನು ಹೇಳೋದ್ರಿಂದ ನಿಮ್ಮ ಸಿಚುವೇಶನ್ ಏನಿದೆ ಅನ್ನೋದು ಕ್ಲಿಯರಾಗಿ ನಿಮಗೆ ಕಾಣಬಹುದು. ಓಕೆ, ಯಾವುದೇ ರೀತಿಯಿಂದ ನೀವು ಆ್ಯಕ್ಷನ್ನ ತೊಗೊಳ್ತೀರಾ ನೋಡಿ, ಆವಾಗ ಕೂಡ
ಆ್ಯಂಡ್ ಎಸ್ ನೋಡೋಣ ನಿಮಗೆ ಯಾವ ಜೆಮ್ ಸ್ಟೋನ್ ಸಿಕ್ಕಿದೆ ಅಂತ. ಕ್ಲಿಯರ್ ಥಾಟ್ಸ್. ಓಕೆ, ಆರ್ ಯು ಟ್ರೈಂಗ್ ಟು ಗೇನ್ ಕ್ಲಿಯರಿಟಿ? ಡೂ ಥಿಂಗ್ಸ್ ಸಮ್ ಹೇಸಿ ಆ್ಯಂಡ್ ಡಾರ್ಕ್ ರೈಟ್ ನೌ? ಇಟ್ ಈಸ್ ಯುವರ್ ಪಾತ್ ಅನ್ಕ್ಲಿಯರ್ ಆರ್ ಅನ್ಸರ್ಟನ್. ಸೊ ನಿಮಗೆ ಆ ಥರ ಅನಿಸಿದರೆ ಲೈಕ್ ನೀವು ಕ್ಲಿಯರಿಟಿ ನಿಮ್ಮ ಜೀವನದಲ್ಲಿ ಕ್ರಿಯೇಟಿ ಇಲ್ವಾ ಅಂತ ಹೇಳಿ ಕೇಳ್ತಾ ಆದರೆ, ಡೂ ಥಿಂಗ್ಸ್ ಸೀಮ್ ಹ್ಯಾಸ್ ಆ್ಯಂಡ್ ಡಾರ್ಕ್ ರೈಟ್ ನಾವ್. ಸೊ ನಿಮಗೆ ಅನಿಸ್ಬೋದು ಇವಾಗ ನಿಮಗೆ ಕತ್ತಲು ಕೂಡ ಅನಿಸ್ಬೋದು, ಕ್ಲಿಯರಾಗಿ ಅನಿಸ್ತಾ ಇರ್ಬೋದು, ಜೀವನದಲ್ಲಿ ಯಾಕೆ ಎಷ್ಟು ಕ್ಲಿಯರಿಟಿ ಇಲ್ಲ, ಏನೊಂದು ಕ್ಲಿಯರಿಟಿ ನಂಗೆ ಸಿಗ್ತಾ ಇಲ್ಲ, ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಗ್ತಾ ಇದೆ ಆ ಥರ ಆಗ್ತಾ ಇದೆ ಅನ್ನೋದು, ಅಂದರೆ ಕ್ಲಿಯರ್ ಇಲ್ಲ ನಿಮಗೆ, ಅನ್ಸರ್ಟನ್, ಸರಿ ಗೊತ್ತಿಲ್ಲ ಅದು ಏನು ಅಂತ. ಗೋ ವಿದಿನ್ ಟು ಸಿ ದ ಪಾಸಿಟಿವ್ ಆನ್ ಆಲ್ ಸರ್ಕಮ್ಸ್ಟೆನ್ಸಸ್, ಫೋಕಸ್ ಆನ್ ದ ಮ್ಯಾಟರ್ ಎಟ್ ಹ್ಯಾಂಡ್, ಮೇಂಟೈನ್ ಲವಿಂಗ್ ಥಾಟ್ಸ್ ಸರೌಂಡಿಂಗ್ ಯುವರ್ ಕರೆಂಟ್ ಲೈಫ್ ಸಿಚುವೇಶನ್. ಅಫ್ಕೋರ್ಸ್ ಇಲ್ಲಿ ಲವ್ ಕೂಡ ಇದೆ ಅಲ್ವಾ, ನಾನು ಹೇಳಿದೆ ಲವ್ ಇದೆ. ಸೊ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಮೇಂಟೈನ್ ಲವಿಂಗ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ನ ಮಾಡಬೇಡಿ. ಆ್ಯಂಡ್ ನಿಮ್ಮ ಲೈಫ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಒಂದ್ಸಲ ನೋಡಿ, ಅದರ ಸರೌಂಡಿಂಗ್ ಸುತ್ತಮುತ್ತ ನೋಡಿ, ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಕೂಡ. ಓಕೆ, ಫೋಕಸ್ ಆನ್ ಮ್ಯಾಟರ್ ಅಟ್ ಹ್ಯಾಂಡ್. ಓಕೆ, ಏನಾಗ್ತಾ ಇದೆನಾ, ಗೋ ವಿತ್ ಟು ಸಿ ದ ಪಾಸಿಟಿವ್ ಇನ್ ಆಲ್ಸೋ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ನೋಡೋದಕ್ಕೆ ಹೇಳ್ತಾ ಇದ್ದಾರೆ, ನೆಗೆಟಿವನ್ನು ನೋಡೋದಕ್ಕೆ. ಓಕೆ, ನಿಮ್ಮ ಎನರ್ಜಿ 2022 ಜನವರಿಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 3. Okay. Wow, the star. ಕ್ಲಿಯರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಖಂಡಿತವಾಗ್ಲೂ ಜನ್ ತಿಂಗಳಲ್ಲಿ ಕ್ಲಿಯರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಕ್ಚುಲಿ ಇದು ಕ್ಲಿಯರಿಟಿ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ದ ಸ್ಟಾರ್, ನಿಮ್ಮ ವಿಶ್ ಏನಿದೆ ನೋಡಿ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಆ ಒಂದು ಎನರ್ಜಿ ಅಂತಂದರೆ ನಿಮಗೆ ಅನಿಸುತ್ತೆ ಎಸ್ ನಾನು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ ಅಂತ. ಅಂದರೆ ನಿಮಗೆ ಇಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಡಿವೈನ್ ನಾನು ಮೊದಲೇ ಹೇಳಿದೆ ಏಂಜಲ್ ನಿಮ್ಮ ಜೊತೆ ಇದ್ದಾರೆ, ಪ್ರೊಟೆಕ್ಟ್. ಸೊ ದ ಸ್ಟಾರ್ ಕಾರ್ಡ್ ಅದರ ಬಗ್ಗೆನೇ ತಿಳಿಸುತ್ತೆ, ಕಾಸ್ಮಿಕ್ ಎನರ್ಜಿ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಕಾಸ್ಮಿಕ್ ಮೇ ಬಿ ನೀವು ಸ್ಪಿರಿಚುವಾಲಿಟಿಯಲ್ಲಿ ಏನಾದರೂ ಮಾಡ್ತಾ ಇರ್ಬೋದು, ಇವಾಗ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಎಲ್ಲನೂ ಡಾರ್ಕ್ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ಇನ್ನೂ ಡೀಪಾಗಿ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 3. ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಡಿವೈನ್ ಕಡೆಯಿಂದ ಖಂಡಿತವಾಗ್ಲೂ ಮೆಸೇಜ್ ಬರುತ್ತೆ. ಮೇ ಬಿ ನೀವು ನನಗಿಲ್ಲಿ ಏನು ಚಾನಲ್ ಆಗ್ತಾ ಇದೆ ಅಂತಂದರೆ ನೀವು ಚಾನಲ್ ಮಾಡ್ತೀರಾ, ಆ ಥರ ಎನರ್ಜಿ ನಂಗೆ ಸಿಗುತ್ತೆ, ಆ ಥರ ನನಗೆ ಚಾನಲ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಸ್ಟಾರ್ ಕಾರ್ಡ್ ಹೀಲಿಂಗ್ ಬಗ್ಗೆ ತಿಳಿಸುತ್ತೆ. ಹೀಲಿಂಗ್ ಅಂತಂದರೆ ಹೀಲಿಂಗ್ 2022 ಜನವರಿಯಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ಹೀಲಿಂಗ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ನಿಮ್ಮ ಕ್ವಶನಿಗೆ ಆನ್ಸರ್, ನಿಮ್ಮ ಲೈಫ್ ಸಿಚುವೇಶನ್ ಏನಿದೆ ನೋಡಿ ಕ್ಲಿಯರ್ ಇಲ್ಲದೇ ಇರುವಂಥದ್ದು, ಅನ್ಕ್ಲಿಯರ್ ಆಗಿದೆ, ನನಗೆ ಕ್ಲಿಯರಿಟಿ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕ್ಲಿಯರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ 2022 ಜನವರಿಯಲ್ಲಿ ನಿಮ್ಮ ಎನರ್ಜಿ ತುಂಬ ಪಾಸಿಟಿವ್ ಆಗಿರುತ್ತೆ, ತುಂಬ 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 ಪಾಸಿಟಿವ್, ತುಂಬ ಅಂದರೆ ತುಂಬ ಪಾಸಿಟಿವ್. ನೀವು ಏನು ಅಂದ್ಕೊಳ್ತೀರಾ ನೋಡಿ 2022 ಜಾನ್ವರಿಯಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಇಲ್ಲಿ. ಓಕೆ, ಹೆದರಿಕೆ ಇರದೆ ಅಂಜದೆ ಮಾಡುವಂತಹ ಎನರ್ಜಿ ಇದು. ಓಕೆ, ಸೊ ನೋಡೋಣ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2022 ಅಲ್ಲಿ ಅಂತ ನೋಡೋಣ. ಪೇಜ್ ಆಫ್ ಪೆಂಟಿಕಲ್ಸ್. ನೀವು ಇಲ್ಲಿ ಸ್ಟೆಬಿಲಿಟಿನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು, ಬಿಕಾಸ್ ನಾನು ಇಲ್ಲಿ ಸ್ಟೇಬಲ್ ಅಂತ ಹೇಳಿದ್ದೀನಿ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಸ್ಟೆಬಿಲಿಟಿ ಬಗ್ಗೆ ತಿಳಿಸ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಹಣ ಏನಿದೆ ನೋಡಿ ಅದರಲ್ಲಿ ನೀವು ಸ್ಟೆಬಿಲಿಟಿನ ಕಂಡುಕೊಳ್ತೀರಾ. ಆ್ಯಂಡ್ ಇದು ಪ್ರಾಪರ್ಟಿ ರಿಲೇಟೆಡ್ ಬಗ್ಗೆ ಕೂಡ ತಿಳಿಸುತ್ತೆ ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ವೆರಿ ಗ್ರೌಂಡೆಡ್ ಎನರ್ಜಿ. ಇದು ಕೂಡ ನೇಚರ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಆದಷ್ಟು ಗಾರ್ಡನಿಂಗ್ ಮಾಡಿ ಹುಲ್ಲಲ್ಲಿ ನಡೆಯಿರಿ. ಸೊ ಈ ಥರ ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಸೊ ಆಪ್ಷನ್ ನಂಬರ್ 3ಯಲ್ಲಿ ತುಂಬ ಸ್ಪಿರಿಚುವಲಿ ಪರ್ಸನ್ಗಳು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಪಾರ್ಟೆಂಟ್, ನಿಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಇದೆ ನೋಡಿ ಅದು ಖಂಡಿತವಾಗ್ಲೂ ಆಗುತ್ತೆ. ನೀವು ಯಾವುದು ಇಂಪಾರ್ಟೆಂಟ್ ಯೋಚನೆ ಮಾಡಿದ್ದೀರ ಅದು ಖಂಡಿತವಾಗ್ಲೂ ಆಗುತ್ತೆ. ದ ಸ್ಟಾರ್ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ, ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ತಿಳಿಸುತ್ತೆ. ಇದು ದ ಸ್ಟಾರ್, ವಿಶ್ ಮಾಡುವಂಥದ್ದು, ನೀವೇನು ವಿಶ್
ಅಂದ್ಕೊಳ್ತೀರ ನೋಡಿ, ಖಂಡಿತವಾಗ್ಲೂ ಆಗುತ್ತೆ ಜನವರಿ ತಿಂಗಳಲ್ಲಿ. ಓಕೆ, ಆಪ್ಷನ್ ನಂಬರ್ 2. ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಇಲ್ಲಿ ಏನು ಅಂತಂದರೆ ಇಂಪಾರ್ಟೆಂಟ್ ವಿಷಯ, ಮೆಸೇಜ್ ಏನೋ, ಪೇಜ್ ಆಫ್ ಪೆಂಟಿಕಲ್ಸ್ ಮೆಸೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಮೊದಲೇ ಹೇಳಿದೇನು ಪೇಜ್ ಆಫ್ ಪೆಂಟಿಕಲ್ಸ್ ಮೆಸೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಖಂಡಿತವಾಗ್ಲೂ ನಿಮಗೆ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಮೇ ಬಿ ನೀವು ಅರ್ತ್ ರಿಲೇಟೆಡ್ ಗುಡ್ ನ್ಯೂಸನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು. ಸೊ ಈ ಥರ ನನಗೆ ಅನಿಸ್ತಾ ಇದೆ. ಅಂದರೆ ಖುಷಿನ ಎಕ್ಸ್ಪೆಕ್ಟ್ ಮಾಡ್ಬೋದು, ಸಂತೋಷನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2022 ಜಾನ್ವರಿಯಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ ಏನು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ 2022 ಜಾನ್ವರಿಯಲ್ಲಿ ಅಂತ ನೋಡೋಣ. ಕಿಂಗ್ ಆಫ್ ವಾನ್ಸ್, ಟ್ರಾವೆಲ್, ಬ್ಲೆಸ್ಸಿಂಗ್ಸ್ ಇಲ್ಲಿ ಟ್ರಾವೆಲ್ ಇದೆ. ಓಕೆ, ಪಾರ್ಟ್ನರ್ಶಿಪ್, ಟ್ರಾವೆಲ್, ಬಿಸ್ನೆಸ್ಸಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಸೊ ಕೆಲವರು ಇಲ್ಲಿ ಬಿಸ್ನೆಸ್ಸನ್ನು ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಸೊ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಲಾಯಲಿಟಿ ಇದೆ, ರೆಸ್ಪೆಕ್ಟ್ ಇದೆ. ಸೊ ಕೆಲವರು ನಿಮ್ಮ ಕಡೆ ರೆಸ್ಪೆಕ್ಟ್ ಬರ್ತಾ ಇದೆ. ಓಕೆ, ಆಪ್ಷನ್ ನಂಬರ್ 3, ನೀವು ರೆಸ್ಪೆಕ್ಟನ್ನು ಬ್ಲೆಸ್ಸಿಂಗ್ಸ್ ಏನಿದೆ, ಗುಡ್ ನ್ಯೂಸ್ ಏನಿದೆ ನೋಡಿ, ರೆಸ್ಪೆಕ್ಟ್ ಬರ್ತಾ ಇದೆ ನಿಮ್ಮ ಕಡೆ, ತುಂಬಾ ರೆಸ್ಪೆಕ್ಟ್ ಬರ್ತಾ ಇದೆ. ಕಿಂಗ್ ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಲಾಯಲ್ ಬಗ್ಗೆ ಕೂಡ ತಿಳಿಸುತ್ತೆ. ಇದು ಈ ಕಿಂಗ್ ತುಂಬ ಲಾಯಲ್. ಓಕೆ, ಅಂತಂದರೆ ಈ ಕಿಂಗಿಗೆ ಲಾಯಲ್ ಹೇಗಿರೋದು ಅಂತ ಕೂಡ ಗೊತ್ತು ಈ ಕಿಂಗಿಗೆ. ಆ್ಯಂಡ್ ವಾಪಸ್ ಆ ಲಾಯಲ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾರೆ ಈ ಕಿಂಗ್. ಓಕೆ, ಕಿಂಗ್ ಆಫ್ ವಾನ್ಸ್ ಬಂದಿದೆ ನಿಮಗೆ. ಎಂಟರ್ಪ್ರಿನರ್ ಆಗಿರಬಹುದು ನೀವು, ಆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಕಡೆ ಬರ್ತಾ ಇದೆ. ಕೆಲವರಲ್ಲಿ ಮೋಟಿವೇಶ್ನಲ್ ಸ್ಪೀಕರ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಇದು ಬಿಸ್ನೆಸ್ ಕರಿಯರ್ಗೆ ತುಂಬ ಚೆನ್ನಾಗಿದೆ ಈ ಕಾರ್ಡ್, ಕಿಂಗ್ ಆಫ್ ವಾನ್ಸ್. ಕಿಂಗ್ ಅಂತಂದರೆ ಪವರ್, ನೀವು ನಿಮ್ಮ ಕಡೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಪವರ್ ಇರುವಂತಹ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಓಕೆ, ಸೊ ಜಾನ್ವರಿ ತಿಂಗಳಲ್ಲಿ ಯಾವುದನ್ನು ನೀವು ಇಗ್ನೋರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ದ ಎಂಪರರ್, ಅದು ಕೂಡ ಮೇಜರ್ ಅರ್ಕಾನ ಕಾರ್ಡ್ ನಿಮಗೆ ಇಗ್ನೋರಿಗೆ ಬಂದಿದೆ. ಸೊ ತುಂಬ ಇಲ್ಲಿ ಏನು ಅಂತಂದರೆ ತುಂಬ ಅಗ್ರೆಸಿವ್ ಆಗಿರಬೇಡಿ. ಓಕೆ, ಜನವರಿ ತಿಂಗಳಲ್ಲಿ ಆ ಥರ ನಿಮಗೆ ಅನಿಸ್ಬೋದು ಅಗ್ರೆಸಿವ್. ಬಟ್ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂತಂದರೆ ಅಗ್ರೆಸಿವ್ ಆಗಬೇಡಿ. ಓಕೆ, ಹೆಚ್ಚು ಲಾಜಿಕ್ಕಾಗಿ ಯೋಚನೆ ಮಾಡಬೇಡಿ, ಹೆಚ್ಚು ಮೈಂಡ್ ಬಗ್ಗೆನೇ ಯೋಚನೆ ಮಾಡೋದಂಥದ್ದಲ್ಲ. ಸ್ವಲ್ಪ ನಿಮ್ಮ ಮನಸ್ಸಿಗೆ ಕೂಡ ಬಿಕಾಸ್ ದ ಎಂಪರರ್ ಯಾವಾಗಲೂ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇಲ್ಲ, ಅವ್ರು ಯಾವಾಗಲೂ ತಲೆ ಮೈಂಡಿಂದ ಯೋಚನೆ ಮಾಡುವಂಥದ್ದು. ಬಿಕಾಸ್ ಈ ಎಂಪರರ್ಗೆ ಪ್ರೀತಿ ಅನ್ನೋದು ಅಷ್ಟೊಂದು ಇದೆಯಲ್ಲ. ಸೊ ನೀವು ಯಾವುದನ್ನು ಇಗ್ನೋರ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಲವ್ ಇದೆ, ಪ್ರೀತಿಯಿಂದ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಪ್ರೀತಿಯಿಂದ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ನಿಮ್ಮ ಕೋಪನ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆದಷ್ಟು ನೀವು ತುಂಬ ಹಾರ್ಡ್ ವರ್ಕರ್ ಕೂಡ ನನಗೆ ಅನಿಸುತ್ತೆ. ಬಟ್ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ನೋಡಿ, ಅಷ್ಟೇ ಮಾಡಬೇಕು. ಇದು ಪವರ್ ಕೂಡ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪವರನ್ನು ಮಿಸ್ಯೂಸ್ ಮಾಡಬೇಡಿ. ಓಕೆ, ಆಪ್ಷನ್ ನಂಬರ್ 3, ನಿಮ್ಮ ಪವರ್ ಏನಿದೆ, ನಿಮ್ಗೆ ಏನಾದರೂ ಜಾಬಲ್ಲಿ ಏನಾದರೂ ಪವರ್ ಕೊಟ್ಟಿದ್ದಾರೆ, ಏನಾದರೂ ಒಂದು ಒಳ್ಳೆ ಹುದ್ದೆನ ನಿಮ್ಗೆ ಕೊಟ್ಟಿದ್ದಾರೆ, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ವೇಸ್ಟ್ ಮಾಡಬೇಡಿ, ವ್ಯರ್ಥ ಮಾಡಬೇಡಿ. ಸೊ ದ ಎಂಪರರ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಸೊ ಪವರನ್ನು ಸುಮ್ಮನೆ ವ್ಯರ್ಥ ಮಾಡಬೇಡಿ ಇಲ್ಲಿ. ಓಕೆ, ಬಿಕಾಸ್ ಸ್ಟಾರ್ ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಒಳ್ಳೆ ಎನರ್ಜಿ ನಿಮ್ಮ ಜೊತೆ ಇರುತ್ತೆ, ಅದನ್ನ ವ್ಯರ್ಥ ಮಾಡಬೇಡಿ, ಹೆಚ್ಚು ಕೋಪ ಮಾಡಬೇಡಿ. ಓಕೆ, ಸೊ ಬನ್ನಿ ಇವಾಗ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಆಪ್ಷನ್ ನಂಬರ್ 3, ಹೈಯರ್ ಸೆಲ್ಫ್. ಓಕೆ, ಮಿರಕಲ್ಸ್. ನಾನು ಫಸ್ಟೇ ಹೇಳಿದೆ ಅಲ್ವಾ, ಮಿರಕಲ್ಸ್ ಖಂಡಿತವಾಗ್ಲೂ ನಡೆಯುತ್ತೆ ಜನವರಿ ತಿಂಗಳಲ್ಲಿ. ಎಕ್ಸ್ಪೆಕ್ಟ್ ದ ವಂಡರ್ಸ್ ಟು ಎಮರ್ಜ್.
ಓಕೆ, ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಪಾಸಿಟಿವ್ ಯೋಚನೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ವಾ, ಫಿಯರ್ಲೆಸ್ ಅಂದರೆ ಹೆದರಿಕೆ ಇಲ್ಲದೆ ಅಂಜದೆ ಮಾಡುವಂತಹ ಕೆಲಸ. ಸೊ ಆ ಎನರ್ಜಿ ನಿಮ್ಮ ಜೊತೆ ಇರುತ್ತೆ, ಆ ಎನರ್ಜಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಇಷ್ಟಪಡುತ್ತೆ. ಸೊ ಮಿರಕಲ್ಸ್ ಕೂಡ ಅದೇ ಹೇಳ್ತಾರೆ, ಏನೋ ರಿಲೀಸ್ ಮಾಡಿ, ಏನು ಆ್ಯಂಸೈಟಿ ಇದೆ, ಆಮೇಲೆ ಫಿಯರ್ ಆಗೋದಿಲ್ಲ ಅನ್ನೋದು ಏನಿದೆ ನೋಡಿ, ಅದನ್ನ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಬಿಕಾಸ್ ಮಿಸ್ಟೇಕ್ ವಂಡರ್ಸ್ ಖಂಡಿತವಾಗ್ಲೂ ಅನ್ಫೋಲ್ಡ್ ಆಗ್ತಾ ಇದೆ. ಓಕೆ, ಅಂತಂದರೆ ನೀವು ಇಲ್ಲಿ ಟ್ರಸ್ಟ್ ಮಾಡಬೇಕು. ಓಕೆ, ಬಿಕಾಸ್ ಇದು ಡಿವೈನ್ ಎನರ್ಜಿ, ದ ಸ್ಟಾರ್, ಡಿವೈನ್ ಟೈಮ್ ಬಗ್ಗೆ ತಿಳಿಸುತ್ತೆ. ದ ಸ್ಟಾರ್ ಫಾರ್ ಮೀ, ನನಗೆ. ಆ್ಯಂಡ್ ಇಲ್ಲಿ ಅನ್ಫೋಲ್ಡ್ ಆಗ್ತಾ ಇದೆ, ಎಲ್ಲನೂ ನಿಮಗೆ ನಂಬಿಕೆ ಇರಬೇಕು. ಯಾವುದೆಲ್ಲ ಅನ್ಫೋಲ್ಡ್ ಆಗ್ತಾ ಇದೆ ನೋಡಿ, ನನ್ನ ಒಳ್ಳೆಯದಕ್ಕೋಸ್ಕರನೇ ಅನ್ಫೋಲ್ಡ್ ಆಗ್ತಾ ಇದೆ ಅಂತ. ಮಿರಕಲ್ಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಲೈಫಲ್ಲಿ ಮಿರಕಲ್ಸ್ ಆಗುತ್ತೆ, ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ನೈಟ್ ನೋಡ್ತಾ ಇರ್ಬೋದು, ಸ್ಟಾರ್ಸ್ ಇಲ್ಲಿ ಕೂಡ ಇದೆ. ನೆಕ್ಸ್ಟ್ ಗೈಡೆನ್ಸ್, ಟ್ರಾವೆಲಿಂಗ್ ಸ್ಲೈಟ್ಲಿ, ಸಿಂಪ್ಲಿಫೈ ಯುವರ್ ಲೈಫ್. ಸಿಂಪ್ಲಿಫೈ ಯುವರ್ ಲೈಫ್. ನಿಮ್ಮ ಹೈಯರ್ ಸೆಲ್ಫಿಂದ ನಿಮಗೇನು ಗೈಡೆನ್ಸ್ ಇದೆ ಅಂತಂದರೆ, ಯಾವುದು ನಿಮಗೆ ಸಪೋರ್ಟ್ ಆಗ್ತಾ ಇಲ್ವಾ ನೋಡಿ, ಅದನ್ನ ಬಿಟ್ಬಿಡಿ, ರಿಲೀಸ್ ಮಾಡಿ. ಬಿಕಾಸ್ ಪೇಜ್ ಆಫ್ ಪೆಂಟಿಕಲ್ಸ್, ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿ. ಬಿಕಾಸ್ ಇದು ಒಳ್ಳೆ ಎನರ್ಜಿ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಒಳ್ಳೆ ಎನರ್ಜಿ. ಆ್ಯಕ್ಚುಲಿ ಇದರ ಅಪೋಸಿಟ್ ನಾನು ರಿವರ್ಸಲ್ಲಿ ಓದಿದ್ದು, ಇದು ಲೇಝಿ ಎನರ್ಜಿನ ಕೂಡ ತಿಳಿಸುತ್ತೆ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಒಂದು ಒಳ್ಳೆ ಹ್ಯಾಪಿ ಎನರ್ಜಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಟ್ರಾವೆಲ್ ಲೈಟ್ಲಿ ಇದ್ರೂ ಕೂಡ ಅದನ್ನೇ ತಿಳಿಸ್ತಾ ಇದೆ. ಹಳೇದೇನಿದೆ ನೋಡಿ, ಅದನ್ನ ರಿಲೀಸ್ ಮಾಡಿ. ಯಾವ್ದು ನಿಮಗೆ ಸಪೋರ್ಟ್ ಆಗ್ತಾ ಇಲ್ವಾ ನೋಡಿ, ಅದನ್ನ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಕ್ಲಿಯರಿಟಿ, ನೀವು ಕ್ಲಿಯರಿಟಿ ಬಗ್ಗೆ ತಿಳಿಸ್ತಾ ಇದ್ದಾರೆ, ಅದೇ ಹೇಳ್ತಾ ಇದ್ದೀನಿ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ಲಟರ್ ಏನಿದೆ ನೋಡಿ, ಅದನ್ನ ಕ್ಲಿಯರ್ ಮಾಡಿ. ಮೊದಲಿಗೆ ನಿಮ್ಮ ಜೀವನದಲ್ಲಿ ಕ್ಲಿಯರಿಟಿ ಬರಬೇಕು ಅಂತಂದರೆ, ಮೊದಲು ನೀವು ಏನು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅದನ್ನ ಮೊದಲು ಕ್ಲಿಯರ್ ಮಾಡಬೇಕು. ಓಕೆ, ಏನು ಬೇಕಾದರೂ ಆಗಲಿ, ನೀವು ರಿಲೀಸ್, ರೆಸ್ಟ್, ನಾನು ಹೇಳ್ತಾ ಇಲ್ವಾ, ರೆಸ್ಟ್ ಆ್ಯಂಡ್ ರಿಪೇರ್. ಸೊ ಇದು ಅದ್ರ ಬಗ್ಗೆ ತಿಳಿಸ್ತಾ ಇದೆ, ರೆಸ್ಟ್ ಆ್ಯಂಡ್ ಪೀಸ್. ಸೊ ಇಲ್ಲಿ ಟ್ರಾವೆಲಿಂಗ್ ಲೈಟ್ಲಿ ಅದರ ಬಗ್ಗೆನೇ ತಿಳಿಸ್ತಾ ಇದೆ ಇಲ್ಲಿ. ಬಿಕಾಸ್ ಇಲ್ಲಾಂದರೆ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡೋಕ್ಕಾಗೋದಿಲ್ಲ. ಓಕೆ, ತುಂಬ ಗೊಂದಲಗಳು ಎಲ್ಲ ಇದ್ದರೆ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ಸಿಂಪ್ಲಿಫೈ ಯುವರ್ ಲೈಫ್. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಆಪ್ಷನ್ ನಂಬರ್ 3. ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗಿಲ್ಲಿ ಏನು ಚಾನಲ್ ಆಯ್ತು ಅಂತಂದರೆ, ನೀವು ಆಲ್ರೆಡಿ ನಿಮ್ಮ ಸ್ಪಿರಿಟ್ ಗೈಡ್ ಜೊತೆ ಆಲ್ರೆಡಿ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ನನಗೆ ಚಾನಲ್ ಆಗ್ತಾ ಇದೆ. ಓಕೆ, ಸ್ಪಿರಿಟ್ ಗೈಡಿಂದ ನಿಮಗೆ ನ್ಯೂ ಲೈಫ್, ಹೊಸ ಪ್ರೀತಿ, ಶಾಂತಿ, ಬಿಗಿನಿಂಗ್, ನೆಮ್ಮದಿ, ಹೀಲಿಂಗ್, ಅವಕಾಶ. ನಿಮಗೆ ಸ್ಪಿರಿಟ್ ಗೈಡಿಂದ ಏನು ಮೆಸೇಜ್ ಇದೆ ಅಂತಂದರೆ, ಪಾಸಿಟಿವ್ ವೇಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಖಂಡಿತವಾಗ್ಲೂ ನಿಮಗೆ ಹೊಸ ಪ್ರೀತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ಹೊಸ ಚಾಪ್ಟರ್, ಲೈಫ್ ಹೊಸ ಚಾಪ್ಟರ್ ಶುರುವಾಗ್ತಾ ಇದೆ, ಅವಕಾಶಗಳು ಕೂಡ ನಿಮಗೆ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ. ಅಂತಂದರೆ ನೀವು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಬೇಕು. ಓಕೆ, ಪಾಸಿಟಿವ್ ಥಿಂಕ್ ಮಾಡಿ. ಆದಷ್ಟು ನಿಮ್ಮ ಇಂಟರ್ನಲ್ ಎಕ್ಸ್ಟರ್ನಲ್ ಏನಿದೆ ನೋಡಿ, ಅದನ್ನ ಕ್ಲಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಫೈನಲ್ ಆಗಿ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 3. ನಾಲೆಜ್ ಎಕ್ಸ್ಪ್ಯಾಂಡ್. ಓಕೆ, ನಿಮ್ಮ ನಾಲೆಜ್ ಏನಿದೆ ನೋಡಿ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಓಕೆ, ಬ್ರೇಕ್ ಥ್ರೂ, ಮೇಜರ್ ಚೇಂಜ್ ಖಂಡಿತವಾಗ್ಲೂ ಇದೆ. ಮೇಜರ್ ಥ್ರೂ, ಬ್ರೇಕ್ ಥ್ರೂ ಇಲ್ಲಿ ಖಂಡಿತವಾಗ್ಲೂ ಇದೆ. ಅಂತಂದರೆ ಇಲ್ಲಿ ಏನೋ ಒಂದು ಲೈಫ್ ಚೇಂಜ್ ಆಗ್ತಾ ಇದೆ ನಿಮ್ಮದು 2022 ಜಾನ್ವರಿಯಲ್ಲಿ. ಓಕೆ, ನಾನು ಯಾರಿಗೂ ಬಾಟಮ್ ಆಫ್ ದ ಡೆಕ್ ನೋಡಿಲ್ಲ, ಬಟ್ ನಿಮಗೆ ನೋಡ್ತಾ ಇದ್ದೀನಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಎಲ್ಲನೂ ಸರಿಯಾಗುತ್ತೆ ಅನ್ನೋ ಭಾವನೆ ನಿಮ್ಗೆ ಇರಬೇಕು. ಅಂದರೆ ಟ್ರಸ್ಟ್, ಫೇತ್ ಅನ್ನೋದು ನಿಮ್ಗೆ ಇರಬೇಕು. ಸೊ ನಿಮ್ಮ ನಾಲೆಜಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನಿಮಗೆ ಜೀವನದಲ್ಲಿ ಏನೆಲ್ಲ ಆಗಿತ್ತು ನೋಡಿ, ಅದರಿಂದ ಏನು ಕಲ್ತ್ರಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಬ್ರೇಕ್ ಥ್ರೂ ಖಂಡಿತವಾಗ್ಲೂ ಇಲ್ಲಿ ಬದಲಾವಣೆ ಇದೆ. ಈ ಬ್ರೇಕ್ ಥ್ರೂ ಏನಿದೆ ನೋಡಿ, ಇದು ನಿಮ್ಮ ಲೈಫನ್ನೇ ತುಂಬ ಚೇಂಜ್, ಬದಲಾವಣೆ ಮಾಡ್ಬೋದು. ಬಿಕಾಸ್ ಇಲ್ಲಿ ಇದೆ ನೋಡಿ 5151, ಇದು ಅದ್ರ ಬಗ್ಗೆ ತಿಳಿಸ್ತಾ ಇದೆ.
5151 ಆ್ಯಂಡ್ ಹೊಸ ಪ್ರೀತಿ ಕೂಡ ಖಂಡಿತವಾಗ್ಲೂ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3 ಜಾನ್ವರಿ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.